ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಎಮೋಷನಲ್ ಆಗಿರೋ, ಒಂದು ಫೀಲ್ ಗುಡ್ ಆಗಿರೋ, ಒಂದು ಡಿಫ್ರೆಂಟ್ ಆದ ಲವ್ ಸ್ಟೋರಿನ ನೋಡೋಣ. ಯಾಕೆ ಸ್ಟೋರಿನ ಅಷ್ಟು ಫೀಲ್ ಗುಡ್ ಆಗಿ ಮತ್ತೆ ಡಿಫ್ರೆಂಟ್ ಆದ ಲವ್ ಸ್ಟೋರಿ ಅಂತ ಹೇಳ್ದೆ ಅಂತ ನೀವೇ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಬರೀ ಲವ್ ಸ್ಟೋರಿ ಮಾತ್ರ ಅಲ್ಲ, ಒಂದು ಸೂಪರ್ ಆದ ಫ್ಯಾಮಿಲಿ ಸ್ಟೋರಿ ಅಂತ ಕೂಡ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಬ್ಬನ್ನ ತೋರಿಸ್ತಾರೆ. ಅವ್ನು ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರಿಗೋಸ್ಕರ ವೇಟ್ ಮಾಡ್ತಾ ಇರೋ ತರನೇ ಇದೆ. ಅವ್ನು ಹಾಕೊಂಡಿರೋ ಡ್ರೆಸ್ ಎಲ್ಲ ನೋಡಿದ್ರೆ ಮಿಲಿಟರಿಗೆ ಹೋಗ್ತಾ ಇರೋ ತರ ಇದೆ. ಅದೇ ಟೈಮಲ್ಲಿ ಬಸ್ಸಿಂದ ಒಂದು ಹುಡುಗಿ ಇಳಿದು ಬರ್ತಾಳೆ. ಮೋಸ್ಟ್ಲಿ ಹುಡುಗಿಗೆ ವೇಟ್ ಮಾಡ್ತಾ ಇದ್ನೇನೋ ಗೊತ್ತಿಲ್ಲ. ಕೈಯಲ್ಲಿ ಬೊಕ್ಕೆ ಬರ ಇಟ್ಕೊಂಡಿರ್ತಾನೆ. ಆ ಹುಡುಗಿನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಕ್ಚುಲಿ ಅವ್ನು ಫಾಲೋ ಮಾಡ್ತಿದ್ದಾನೆ ಅಂತ ಹುಡುಗಿ ಕೂಡ ಚೆನ್ನಾಗೇ ಗೊತ್ತು. ಆ ಹುಡುಗಿ ನಂಗೆ ಸ್ಮೈಲ್ ಮಾಡ್ಕೊಂಡೇ ಹೋಗ್ತಾಳೆ. ಆದ್ರೆ ಒಂದ್ ಸ್ವಲ್ಪ ದೂರಕ್ಕೆ ಅವನು ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿನೂ ರಿಟರ್ನ್ ಬರ್ತಾಳೆ. ಅವಳ ಕೈಲಿ ಹೂವ ಇರುತ್ತೆ. ಆ ಹೂವನ್ನ ಇವ್ನ್ ಕೈಲಿ ಕೊಟ್ಬಿಟ್ಟು ಫಸ್ಟ್ ನಿಮ್ ಹೆಸರು ಹೇಳ್ಬೇಕು ಅಂತ ಮ್ಯಾನಸ್ ಇಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆ ಹುಡುಗಿ ಸ್ವಲ್ಪ ದೂರ ಹೋದ್ಮೇಲೆ ಇವನು ಜೋರಾಗಿ ಹಲೋ ನನ್ನ ಹೆಸರು ಅಂತ ಏನೋ ಹೇಳ್ತಾನೆ. ಬಟ್ ಏನ್ ಹೆಸರು ಅಂತ ತೋರ್ಸಲ್ಲ. ಅಲ್ಲಿ ಕಟ್ ಮಾಡಿ ಈಗ ಸುಮಾರು ವರ್ಷ ಆದ್ಮೇಲೆ ತೋರಿಸ್ತಾರೆ. ಒಂದು ವಯಸ್ಸಾದ ತಾತನ ತೋರಿಸ್ತಾರೆ. ಇವರೊಂದು ಎಕ್ಸ್ ಮಿಲಿಟರಿ ಆಫೀಸರ್. ತುಂಬಾನೇ ಟೆರರ್ ಪೀಸು. ಯಾವಾಗ ನೋಡಿದ್ರು ಊರ್ನಂತ ಮಕ್ಕ ಇಟ್ಕೊಂಡೆ ಸುತ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಇನ್ನೊಬ್ರ ಮೇಲೆ ಸಿಡ್ಸಿಡ ಅಂತಾನೆ ಇರ್ತಾರೆ. ಈ ಕೂಡ ಅವ್ರ ಮನೆ ಎದುರುಗಡೆ ಯಾರೋ ಹೊಸದಾಗ ಒಂದ್ ಫ್ಯಾಮಿಲಿ ಬರ್ತಾ ಇದಾರೆ ಏನೋ ಗೊತ್ತಿಲ್ಲ. ಅವ್ರ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಬಂದವರು ಸರಿಯಾಗಿ ಬೈತಾ ಇರ್ತಾರೆ. ಸ್ವಲ್ಪ ಕೂಡ ನಿಮ್ಗೆಲ್ಲ ಮ್ಯಾನಸ್ಸೇ ಇಲ್ವಾ? ಏನಕ್ಕೆ ಈ ಗಾಡಿ ಇತ್ರ ಅಡ್ಡ ನಿಲ್ಸಿದೀರಾ? ಓಡಾಡಕ್ಕೆ ಏನಾದ್ರು ಸ್ವಲ್ಪ ಆದ್ರೂ ಜಾಗ ಇದೆಯಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಥಿಂಗ್ಸ್ ನ ಹಂಗೆ ತಟ್ಬಿಟ್ಟು ಹಂಗೆ ಒಂಥರ ಕೋಪದಲ್ಲೇ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಕಾರ್ ಹಿಂದ್ಗಡೆ ಒಂದು ಚಿಕ್ಕ ಹುಡುಗಿ ತಾತ ಎಲ್ಲಿ ನನ್ನ ಕಂಡಿಡಿರಿ ನೋಡೋಣ ಅಂತ ಆಟ ಆಡಿಸ್ತಾ ಇರ್ತಾಳ. ತಾತನೇ ಕರೆದು ಆಟ ಆಡಿಸ್ತಾ ಇದ್ದಾಳೇನೋ. ಆ ತಾತನ ನೋಡ್ತಾರೆ, ಯಾರಿ ಹುಡುಗಿ ನನ್ನ ಮಾತಾಡಿಸ್ತಾ ಇದ್ದಾಳೆ ಅಂತ. ಆಗ ಟಕ್ಕಂತ ಚಿಕ್ಕ ಹುಡುಗಿ ಅವ್ರ ಅಮ್ಮ ಬಂದ್ಬಿಟ್ಟು ಸಾರಿ ಅಂಕಲ್ ಸಾರಿ ನಂದೇ ಮಗು ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವ್ರು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಒಂದು ಹುಡುಗಿ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಯಾವಾಗೂ ಇದೇ ಕೆಲಸ. ಏನ್ ಧೈರ್ಯವಾಗಿ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದಾರೆ ನೋಡು ಅಂತ ಹೇಳ್ಬಿಟ್ಟು ಅವ್ರಿಬ್ರು ಹಂಗೆ ತಟ್ಬಿಟ್ಟು ಸೆಂಟ್ರಲ್ ಹೋಗ್ಬಿಡ್ತಾರೆ. ಆ ಸ್ಟೂಡೆಂಟ್ಸ್ ಏನು ಕೋಪ ಪಡೋತಾರೆ ಇಲ್ಲ, ಹಂಗೆ ನಗ್ತಾರೆ. ಈ ತಾತ ಯಾವಾಗ ಎಲ್ಲರ ಮೇಲೆ ಸಿಡಿಸಿಡ ಅಂತ ಇರ್ತಾರೆ ಅಂತ ಇವ್ರಿಗೂ ಗೊತ್ತಲ್ವಾ. ಅದಕ್ಕೆ ಇವ್ರು ಸೀರಿಯಸ್ ಆಗಿ ತಗೊಂಡಿಲ್ವೇನೋ. ಈಗ ತಾತ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ನೀನೊಂದ್ ತಾತ ಬಂದ್ಬಿಟ್ಟು ಸಲ್ಯೂಟ್ ಮಾಡ್ತಾರೆ. ಮೋಸ್ಟ್ಲಿ ಇವ್ರು ಕೂಡ ಎಕ್ಸ್ ಮಿಲಿಟರಿ ಆಫೀಸರ್ ಏನೋ ಗೊತ್ತಿಲ್ಲ. ನಂಬರ್ 110 ಚೆಂಗ್ಮಿನ್ ರಿಪೋರ್ಟಿಂಗ್ ಸರ್ ಅಂತ ಹೇಳ್ತಾನೆ. ಸರಿ ಸರಿ ಆಯ್ತಯ್ಯ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗಕ್ ಹೋದ್ರೆ ಮತ್ತೆ ಹಿಂದ್ಗಡೆಯಿಂದ ಬಂದು ಅದೇ ತರ ಡೈಲಾಗ್ ಹಾಕ್ತಾರ. ಅದಕ್ಕೆ ತಾತ ಹೇಳ್ತಾರೆ, ನಿನಗ್ ವಯಸ್ಸಾಗೋಯ್ತು ಅಂತ ಕಾಣಿಸುತ್ತೆ. ನಿನ್ ನಂಬರ್ 139, ನಂದು ನಂಬರ್ 110. ಹೇಗೆ ಯಾವಾಗ ತಪ್ಪಾಗಿ ಹೇಳ್ತೀಯ ಅಂತ ಬೈತಾರೆ. ಅದೇ ಟೈಮ್ ಹಿಂದ್ಗಡೆಯಿಂದ ಒಂದು ವ್ಯಾನ್ ಅವ್ನು ಬಂದ್ಬಿಟ್ಟು ಈ ಮುದುಕರ್ಗ್ ಬೇರೆ ಕೆಲ್ಸನೇ ಇಲ್ಲ, ನಡು ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ, ಜಾಗ ಬಿಡ್ರಯ್ಯ ಅಂತ ಹೇಳಿದ್ರೆ ಈ ತಾತ ಕೋಪ ಬರುತ್ತೆ ನೋಡಿ ನಮ್ ಹೀರೋ ತಾತಾಗೆ. ಅಷ್ಟೇ ಜಾಗನೇ ಬಿಡೋದಿಲ್ಲ. ಹಂಗೆ ಕೋಪದ ಸೆಂಟರ್ ರೋಡ್ ಅಲ್ಲೇ ನಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ತಾತ ಬಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು. ಅಲ್ಲಿ ಕೂಡ ಅಷ್ಟೇ ಕಸ್ಟಮರ್ಸ್ ಅಂತ ಕೂಡ ನೋಡಲ್ಲ. ಎಲ್ಲರನ್ನೂ ಬೈತಾ ಇರ್ತಾರೆ. ಎತ್ತಿದ ಐಟಮ್ ನ ಎತ್ತಿದ ಜಾಗದಲ್ಲಿ ಇಟ್ಟಿಲ್ಲ ಅಂತಂದ್ರೆ ಸರಿಯಾಗಿ ಬೈತಾರೆ. ಅಲ್ಲಿರೋ ಒಂದು ಕಸ್ಟಮರ್ ಕೂಡ ಹೇಳ್ತಾರೆ, ಯಾರೇ ಮಾರ್ಕೆಟ್ ಗೆ ಓನರ್ ಇಂತ ಮೆಂಟಲ್ ಮುದುಕರ್ನೆಲ್ಲ ಎತ್ಕೊಂಡ್ ಕೆಲ್ಸಕ್ಕೆ ಹಾಕಿದೀರಾ ಅಂತ ಬೈತಾರೆ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ನಮ್ ಹೀರೋ ತಾತಾಗೆ ಒಬ್ಬ ಫ್ರೆಂಡ್ ಬೇರೆ ಇರ್ತಾನೆ. ಅವ್ನು ಹೇಳ್ತಾನೆ, ತಾತ ಓನರ್ ಕರಿತಿದ್ದಾರೆ ಬನ್ನಿ ಅಂದಾಗ ಇವ್ರು ಹೇಳ್ತಾರೆ, ಏನೋ ಓನರ್ ಕರಿತಾ ಇದ್ದಾನ, ಅವ್ನ್ ದೊಡ್ಡವನ ನಾನ್ ದೊಡ್ಡವನ, ಅವ್ನ್ ಕರೆದ್ರೆ ನಾನ್ ಹೋಗ್ಬೇಕಾ ಅಂತ ಹೇಳ್ತಾರೆ. ಇದ್ರು ಓನರ್ ಅಲ್ವಾ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೋದಾಗ ಆ ಓನರ್ ಹೇಳ್ತಾರೆ, ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಈಗ ಇವ್ರು ಇದಾರೆಲ್ಲ ಏರಿಯಾ ಅದನ್ನ ಬಂದ್ಬಿಟ್ಟು ರೀಡೆವಲಪ್ಮೆಂಟ್ ಅಂತ ಹೇಳಿ ಆ ಜಾಗನೆಲ್ಲ ತಗೊಳ್ತಾ ಇದ್ದಾರೆ. ಅಲ್ಲಿರೋ ಮನೆನೆಲ್ಲ ಡೆಮಾಲಿಷ್ ಮಾಡ್ಬಿಟ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ತಾರೆ. ಭಯಂಕರ ಟೆಕ್ನಾಲಜಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ ವಯಸ್ಸಾದವರೆಲ್ಲ ಕೂಡ ಅದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಅದೊಂದು ಒಳ್ಳೆ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಗೆ ಇಷ್ಟಪಟ್ಟು ಅಲ್ಲಿರೋರೆಲ್ಲರೂ ಸೈನ್ ಮಾಡ್ಕೊಟ್ಬಿಟ್ರು. ಆದ್ರೆ ತಾತನೊಬ್ಬರು ಬಿಟ್ಟು ಇವ್ರು ಸೈನ್ ಮಾಡಿದ್ರೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಕ್ ಆಗೋದು. ಆದ್ರೆ ಇವ್ರು ಅದನ್ನ ಮಾಡ್ತಾ ಇಲ್ಲ. ಈ ವಿಷಯನ ಕೇಳಿದ ತಕ್ಷಣ ಈ ತಾತ ಟೆನ್ಷನ್ ಆಗ್ಬಿಡತ್ತೆ. ಏನು ನಾನ್ ಬೇರೆ ಕೆಲಸ ಇಲ್ದಿ ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದೀನಿ ಅಂತ ಅನ್ಕೊಂಡಿದ್ಯಾ? ನಾನ್ ಇವಾಗ ಅನ್ಕೊಂಡ್ರೆ ಕೂಡ ಬಾಕ್ಸಿಂಗ್ ಹೋಗ್ತೀನಿ ಗೊತ್ತಾ. ನಾನೊಂದು ಎಕ್ಸ್ ಮಿಲಿಟರಿ ಆಫೀಸರ್ ಗೊತ್ತು ತಾನೆ. ನನ್ನ ಹತ್ರ ಇನ್ನೊಂದ್ಸತಿ ಹತ್ರ ಎಲ್ಲ ಮಾತಾಡಕ್ ಬಂದ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಕೈನಲ್ಲಿ ಹಂಗೆ ತಿರ್ಗಿಸ್ಬಿಟ್ಬಿಟ್ಟು ಹೋಗ್ತಾರೆ. ಆ ಶಾಪ್ ಓನರ್ಗಂತೂ ತಲೆನೇ ಹೊಡೆದೋಗೋ ತರ ಇದೆ. ಅಯ್ಯೋ ಈ ಮುದುಕನ ಇಟ್ಕೊಂಡು ಆಗ್ತಾ ಇಲ್ವೇ, ಹೆಂಗಿ ಇವ್ನ ಸಂಭಾಳಿಸೋದು ಅಂತ. ಅದಾದ್ಮೇಲೆ ಈ ಬಾಸ್ ಜೊತೆಗೆ ಒಂದ್ 4 ಜನ ಇರ್ತಾರೆ. ಅದ್ರಲ್ಲಿ ಒಬ್ಳು ಗರ್ಲ್ ಫ್ರೆಂಡ್ ಅಂತ ಕಾಣಿಸುತ್ತೆ. ಯಾವಾಗ ನೋಡಿದ್ರು ಇವನ ನಂಗೆ ಗಮ್ಮು ತರ ಅಂಟ್ಕೊಂಡೇ ಇರ್ತಾಳೆ. ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ಒಂದೇ ವಿಷಯ, ಹೆಂಗಾದ್ರೂ ಮಾಡಿ ಆ ತಾತನ ಕನ್ವಿನ್ಸ್ ಮಾಡಿ ಸೈನ್ ಮಾಡಿಸ್ಬೇಕು ಅಂತ. ಎಷ್ಟೇ ತಾತ ಮನೇಲಿ ಒಬ್ಬರೇ ಇದ್ರೂನು ಅವ್ರಿಗೆ ಬೇಕಾಗಿರೋ ಎಲ್ಲ ಕೆಲಸನೂ ಅವರೇ ಮಾಡ್ಕೊಳ್ತಾರೆ. ಇವ್ರಿಗೆ ಅಂತ ಸಪರೇಟ್ ಆಗಿ ಒಂದು ಆಡ್ ಇರ್ಬೇಕು ಮನೇಲಿ ಅನ್ನೋ ವಿಷಯನೇ ಇರೋದಿಲ್ಲ. ಕರೆಕ್ಟ್ ಟೈಮ್ಗೆ ಎದ್ ಬಿಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಅವ್ರು ಟ್ಯಾಬ್ಲೆಟ್ ಹಾಕೊಳ್ಳೋದು ಅಂತ ಪ್ರತಿಯೊಂದನ್ನು ಮಾಡ್ಕೊಳ್ತಾರೆ. ಎಷ್ಟೇ ಮನೇಲಿ ಅವ್ರ ಒಬ್ಬರೇ ಇದ್ರೆ ಕೂಡ ಯಾವ್ದೋ ಒಂದು ರೂಮ್ ಬಾಗಿಲ ಮಾತ್ರ ಕೆಲ್ ತೆಗಿಯಕ್ಕೆ ಆಗ್ತಾ ಇಲ್ಲ. ಅದ್ರದ್ದು ಕೀ ಕೂಡ ಇಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ತುಂಬಾನೇ ಅದನ್ನ ಓಪನ್ ಮಾಡಕ್ಕೆ ಡೈಲಿ ಟ್ರೈ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅನ್ನ ಮಾಡ್ಬೇಕು ಅಂತ ಹೋದ್ರೆ ಆಲ್ರೆಡಿ ಅವ್ರ ಮನೇಲಿ ಅನ್ನ ಮಾಡಿಟ್ಟಿರ್ತಾರೆ. ಟೆನ್ಷನ್ ಆಗ್ಬಿಡ್ತಾರೆ. ಈ ತಾತ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನಾನು ಹೇಳಿದ್ನಲ್ಲ ಸರ್, ಮತ್ತೆ ಆ ಕಳ್ಳ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ, ಬಂದ್ ಮತ್ತೆ ಅನ್ನ ಮಾಡಿಟ್ಬಿಟ್ಟು ಹೋಗಿದ್ದಾನೆ ಅಂತ. ಇದು ಫಸ್ಟ್ ಟೈಮ್ ಅಲ್ಲ ಅಂತ ಕಾಣಿಸುತ್ತೆ. ಅಲ್ಲಿರೋ ಪೊಲೀಸ್ ಅವ್ರು ಕೂಡ ಸರಿ ಸರಿ ಆಯ್ತು, ಕಳ್ಳ ಒಬ್ಬ ಮನೇಲಿ ಬರ್ತಾನೆ, ಕಳ್ತನ ಮಾಡ್ಕೊಂಡು ಹೋಗ್ಬೇಕು, ಆದ್ರೆ ನಿಮ್ಗೆ ಅಂತ ಅನ್ನ ಏನಕ್ ಮಾಡಿಟ್ಬಿಟ್ಟು ಹೋಗ್ತಾನೆ, ಸರಿ ಆಯ್ತು ಸರ್ ಕಂಡಿಡಿತೀವಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಸ್ಟ್ರೀಟ್ ಅಲ್ಲಿ ಇರೋರೆಲ್ಲ ಸೇರಿ ಹಿಂಗಿ ತಾತ ಮನ್ಸ್ನ ಚೇಂಜ್ ಮಾಡೋದು, ಹೆಂಗ್ ಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ಭಯಂಕರವಾಗಿ ಮೀಟಿಂಗ್ ಎಲ್ಲ ಹಾಕಿರ್ತಾರೆ. ಅಷ್ಟೇ ಅಲ್ಲ ಅಲ್ಲಿ ಒಬ್ಬ ನೋಡಿದ್ರೆ ಪ್ರಾಣ ಕೊಟ್ಟು ಸ್ಪೀಚ್ ನ ಕೊಡ್ತಾ ಇದ್ರೆ ಇದನ್ನ ಕೇಳಿಸ್ಕೊಳ್ಳೋ ತಾತ ಟೆನ್ಷನ್ ಆಗ್ಬಿಟ್ಟು ಅಲ್ಲಿ ಬಂದು ಆ ಮೈಕ್ ನ ಆಫ್ ಮಾಡ್ಬಿಟ್ಟು ಆ ಡಿವೈಸ್ ನ ಕೂಡ ಎತ್ಕೊಂಡು ಒಳಗಡೆ ಹೋಗಿ ಡೋರ್ ನೇ ಲಾಕ್ ಮಾಡ್ಬಿಡ್ತಾರೆ. ಆ ಡಿವೈಸ್ ನ ಕೊಡ್ತಾನೆ ಇಲ್ಲ. ಅಲ್ಲಿರೋರಂತೂ ಬಂದು ತುಂಬಾನೇ ಕೇಳ್ಕೊಳ್ತಾರೆ, ತಾತ ಸಾಯಿಸ್ಬಿಡ ತಾತ, ದಯವಿಟ್ಟು ನಮ್ಗೆ ಅದನ್ನೆಲ್ಲ ಕೊಟ್ಬಿಡಿ ಅಂತ. ಈ ತಾತ ಯಾರ ಹತ್ರ ಅಷ್ಟಾಗಿ ಮಾತಾಡಲ್ವಲ್ಲ, ಆದ್ರೆ ಮನ್ಸ್ ಬಿಟ್ಟು ಮಾತಾಡೋದಂದ್ರೆ ಆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರಲ್ಲ, ಒಬ್ರು ಬಂದು ಸಲ್ಯೂಟ್ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಮಾತ್ರ. ಈ ಕೂಡ ಅವ್ರಿಗೆ ಟೀ ಬನ್ನೆಲ್ಲ ಈಸ್ಕೊಟ್ಬಿಟ್ಟು ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಈ
ವಯಸ್ಸಾದವ್ರ ಬಗ್ಗೆ ಇವ್ರಿಗೆಲ್ಲ ಚಿಂತೆನೇ ಇಲ್ಲ. ನಾವೆಲ್ಲ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ನಾವೆಲ್ಲ ಕೆಲಸನ ಮಾಡ್ತಾ ಇದ್ವಿ. ಆದ್ರೆ ಈಗಿನ ಜನಕ್ಕೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ನಮ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರೇ ಇಲ್ಲ. ಸರಿ ಆಯ್ತು, ನೀನೇನಕ್ಕೆ ಒಬ್ನೇ ಬಂದ್ ತಿಂತಾ ಇದ್ಯಾ, ತಗೊಳ್ಳೋ ಹಾಲ್ ಕುಡಿ ಅಂತ ಹೇಳ್ಬಿಟ್ಟು ಹಾಲೆಲ್ಲ ಕೊಡಿಸ್ತಾರೆ. ಸರಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ, ಅವ್ರನ್ನ ಹುಡ್ಕೋ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಆದ್ರೆ ಅಪ್ಪ ಏನು ಮಾತಾಡೋ ತರ ಇಲ್ಲ. ಪಾಡ್ಗೆಪ್ಪ ತಿಂತಾ ಇರ್ತಾನೆ. ಅಷ್ಟೆಲ್ಲ ಸ್ವಲ್ಪ ಹೊತ್ತಲ್ಲಿ ದೇಶಭಕ್ತಿ ಗೀತೆ ಅಂತ ಕಾಣಿಸುತ್ತೆ. ಆ ಹಾಡನ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಈ ತಾತಗೆ ಸ್ಟಾಪ್ ಮಾಡ್ಕೊಳಕ್ಕಾಗಿಲ್ಲ. ಅವರು ಸೇರಿ ಆಡ್ತಾ ಇರ್ತಾರೆ. ಆದ್ರೆ ಸ್ಟ್ರೀಟ್ ಅಲ್ಲಿ ಇರೋರ್ಗೆಲ್ಲ ಹೆಂಗಾದ್ರು ಮಾಡಿ ಇವ್ರನ್ನ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಈ ಶಾಪ್ ಓನರ್ ಇರ್ತಾರಲ್ಲ, ಅವ್ರೊಂದಿಬ್ಬರನ್ನ ಕರ್ಕೊಂಡು ಮಿಸ್ಟರ್ ಕಿಮ್, ನಾವು ಫುಟ್ಬಾಲ್ ಆಡಕ್ ಹೋಗ್ತಾ ಇದೀವಿ, ಇಂಟ್ರೆಸ್ಟ್ ಇದ್ರೆ ಬರ್ತೀರಾ ನೋಡಕ್ಕೆ ಅಂತ ಕರೀತಾರೆ. ಆದ್ರೆ ಈ ತಾತ ಇಲ್ಲಪ್ಪ, ಈ ವಯಸ್ಸಲ್ಲಿ ಫುಟ್ಬಾಲ್ ಗ್ರೌಂಡ್ ಬಂದ್ ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಎಷ್ಟೇ ಹಂಗಂದ್ರು ಅವ್ರ ಕೈಲಿ ಇರಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ಸೆಕೆಂಡ್ ಗ್ರೌಂಡ್ ಹತ್ರ ಹೊಟ್ಟೋಗಿರ್ತಾರೆ. ಅಲ್ಲಿ ನೋಡಿದ್ರೆ ಗೇಮ್ ಆಡ್ತಾ ಇರ್ತಾರಲ್ಲ, ಇವ್ರಿಗಂತೂ ಕಾಲ್ ನೆಲದ ಮೇಲೆ ನಿಲ್ತಾನೆ ಇಲ್ಲ. ಅಲ್ಲಿರೋರ್ಗೆಲ್ಲ ಗೈಡ್ ಮಾಡ್ತಾ ಇರ್ತಾರೆ. ಆ ಕಡೆ ಹೋಗು, ಈ ಕಡೆ ಬಾಲ್ ಹೊಡಿ, ನೀನ್ ಬಾ ಈ ಕಡೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕಿರ್ಚ್ತಾ ಇರ್ತಾರೆ. ಆದ್ರೆ ಇವ್ರನ್ನ ಯಾರು ಕೇರ್ ಮಾಡೋ ತರ ಇಲ್ಲ. ಇವ್ರಿಗೆ ಈ ಗೇಮ್ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರೋದ್ರಿಂದ ಪಾಪ ತುಂಬಾ ಹೊತ್ತು ಕಿರ್ಚ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಬಾಲ್ ಇವ್ರ ಹತ್ರ ಬರುತ್ತೆ. ಆ ಶಾಪ್ ಓನರ್ ಕೂಡ ಸರಿ ಬಾಲ್ ನ ಎತ್ತಾಕಿ ಅಂತ ಕೇಳ್ತಾರೆ. ಆದ್ರೆ ಈ ತಾತ ಬಾಲ್ ನ ಕೈಯಿಂದ ಎತ್ತಿ ಎಸಿದೆ ಕೆಳಗಡೆ ಇಟ್ಟು ಕರೆಕ್ಟ್ ಆಗಿ ಅದನ್ನ ಪೊಸಿಷನ್ ಎಲ್ಲ ಸೆಟ್ ಮಾಡ್ಬಿಟ್ಟು ಓದಿತಾರೆ ನೋಡಿ. ಈ ಎಡ್ಜ್ ಇಂದ ಎಲ್ಲದನ್ನು ದಾಟ್ಕೊಂಡು ಹೋಗಿ ಕರೆಕ್ಟ್ ಆಗಿ ಗೋಲಕ್ ಬೀಳುತ್ತೆ. ಅಷ್ಟೇ, ಎಲ್ಲರೂ ಒಂದೇ ಕ್ಲಾಪ್ಸ್ ಮಿಸ್ಟರ್ ಕಿಮ್ ಅಂತ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವ್ರಿಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಆದ್ರೆ ಮುಕ್ತಲ್ಲಿ ಅಷ್ಟಾಗಿ ತೋರ್ಸ್ಕೊಳಲ್ಲ. ಈಗ ಗೇಮ್ ಅಲ್ಲಿ ವಿನ್ ಆಗಿರೋದಕ್ಕೆ ಎಲ್ಲರೂ ಹಂಗೆ ಒಂದ್ ಪಾರ್ಟಿ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲೂ ಅಷ್ಟೇ ಈ ತಾತ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಇವ್ರನ್ನ ಲಾಸ್ಟ್ ವರ್ಗು ನಮ್ ಕೈಲಿ ಸಂಭಾಲ್ಸಕ್ಕೆ ಆಗಲ್ಲ ಅಂತ ಕಾಣಿಸುತ್ತೆ, ಹೆಂಗಪ್ಪ ಇವ್ರನ್ನ ಸಮಾಧಾನ ಮಾಡಿ ಸೈನ್ ಮಾಡ್ಸೋದು ಅಂತ. ಆಗಲ್ಲ ಒಂದ್ ಲೇಡಿ ಬಂದು ಹೇಳ್ತಾರೆ, ಅವ್ರನ್ನ ಸಂಭಾಲ್ಸ್ಬೇಕಂದ್ರೆ ನಮ್ಮ ಹತ್ರ ಒಂದ್ ಐಡಿಯಾ ಇದೆ. ಯಾರೇ ಆಗ್ಲಿ ತುಂಬಾ ಈಸಿಯಾಗಿ ಬೀಳೋ ವಿಷಯ ಅಂದ್ರೆ ಅದು ಹುಡುಗಿ ಮಾತ್ರನೇ. ಅದ್ರಲ್ಲೂ ತುಂಬಾ ಸುಂದರವಾಗಿರೋ ಹುಡುಗಿನೊಬ್ಬರನ್ನ ಸೆಟ್ ಮಾಡಿ ಬಿಟ್ಟು ಅಂದ್ರೆ ಅತ್ತಾತ ಆಟೋಮೆಟಿಕ್ ಲೈನ್ ಬಂದ್ಬಿಡ್ತಾರೆ ಅಂತ ಒಂದು ಐಡಿಯಾನ ಕೊಡ್ತಾರೆ. ಹೆಂಗೋ ಸಕ್ಸಸ್ಫುಲ್ ಆಗಿ ಪ್ಲಾನ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಏನ್ ನಡೀತಿದೆ ಅಂದ್ರೆ ಈ ಮಿಸ್ಟರ್ ಕಿಮ್ ಎಲ್ಲ ಹೋಗ್ಬಿಟ್ಟು ಬಂದು ಡೋರ್ ನ ಓಪನ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅವ್ರು ಡೋರ್ ಓಪನ್ ಮಾಡೋ ಟೈಮ್ ಅಲ್ಲಿ ಎದುರುಗಡೆ ಮನೆಗೆ ಹೊಸದಾಗಿ ಬಂದಿರ್ತಾರಲ್ಲ, ಆ ಮನೆ ಅಜ್ಜಿ ಒಳಗಡೆಯಿಂದ ಆಚೆ ಬರ್ತಾ ಇರ್ತಾರ. ಅಷ್ಟೇ ಟೆನ್ಷನ್ ಆಗ್ಬಿಡ್ತಾರೆ ಈ ತಾತ. ನನಗ್ ಗೊತ್ತು ಯಾರೋ ಒಬ್ರು ಬಂದು ಮನೇಲಿ ಅನ್ನ ಮಾಡಿಡ್ತಾ ಇದ್ರು ಅಂತ. ಕೆಲಸ ನೀನೇ ತಾನೇ ಮಾಡ್ತಾ ಇರೋದು, ಬಾ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಅಜ್ಜಿನ ಸ್ಟೇಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗ್ಬಿಟ್ಟು ಹೇಳ್ತಾರೆ, ಸರ್ ನಾನು ಹೇಳಿದ್ನಲ್ಲ ಕಳ್ಳಿ ಇವ್ರೆ, ಹಿಡ್ಕೊಳ್ಳಿ ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ಅಯ್ಯೋ ಇಲ್ಲ, ನಾನು ನಿಮ್ ಮನೆಗೆ ರೈಸ್ ಕೇಕ್ಸ್ ಕೊಡಕ್ ಬಂದೆ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವ್ರು ಹೇಳ್ತಾರೆ, ಹಲೋ ಮಿಸ್ಟರ್ ಕಿಮ್, ಕಳ್ತನ ಮಾಡಕ್ ಬರೋರು ಅನ್ನ ಏನಕ್ರಿ ಮಾಡಿಟ್ಬಿಟ್ಟು ಹೋಗ್ತಾರೆ ಅಂತ, ಕಳ್ಳ ಯಾರಾದ್ರೂ ಇದ್ರೆ ಹೇಳಿ ನಮ್ಮ ಮನೆಗೂ ಕರ್ಸ್ಕೊಳ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಜ್ಜಿ ಅವ್ರ ಮೊಮ್ಮಗಳು ಬಂದ್ಬಿಡ್ತಾಳೆ. ಹೆಂಗೋ ಬಂದಲ್ಲಿರೋರ್ನೆಲ್ಲ ಸಮಾಧಾನ ಮಾಡ್ತಾರೆ. ಪೊಲೀಸ್ ಅವರು ಇವ್ರಿಗೆ ಕಾಫಿ ಟೀ ಎಲ್ಲ ಕೊಡ್ಸ್ಬಿಟ್ಟು ಸರಿ ಹೋಗ್ರಿ ಮನೆಗೆ ಅಂತ ಕಳ್ಸಿಕೊಡ್ತಾರೆ. ಮನೆ ಹತ್ರ ಬಂದಾಗ್ಲೂ ಅಷ್ಟೇ ಆ ಅಜ್ಜಿ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ. ಮಿಸ್ಟರ್ ಕಿಮ್, ನೀವ್ ಇನ್ನೂ ನನ್ನ ಹತ್ರ ಸಾರಿ ಹೇಳಿಲ್ಲ, ಸಾರಿ ಹೇಳಿದ್ರೆ ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಮಿಸ್ಟರ್ ಕಿಮ್ ಹೇಳ್ತಾರೆ, ನಾನ್ಯಾಕ್ ಸಾರಿ ಕೇಳ್ಬೇಕು, ನನ್ ಪರ್ಮಿಷನ್ ಇಲ್ದೆ ನಮ್ಮನೆ ಒಳಗಡೆ ಬಂದಿರೋದ್ ನೀನ್ ಮಾಡಿರೋತಾನೆ ತಪ್ಪು ಅಂದಾಗ ಅಜ್ಜಿ ಹೇಳ್ತಾರೆ, ಇಲ್ಲ ನಾನ್ ತುಂಬಾ ಹೊತ್ತು ಬಂದು ಡೋರ್ ನ ತಟ್ ನೋಡ್ದೆ, ನೀವ್ ಓಪನ್ ಮಾಡ್ಲಿಲ್ಲ, ನಿಮ್ಗೆ ಏನಾದ್ರೂ ಆಗ್ಬಿಡ್ತಾ ಏನೋ ಅಂತ ಬೈದಲ್ಲೇ ಹಿಂದ್ಗಡೆ ಡೋರ್ ಇಂದ ಒಳಗಡೆ ಬಂದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಳಗಡೆ ಹೋಗ್ಬೇಕು ಅಂತ ನೋಡಿದಾಗ ಕೂಡ ನೀವಿನ್ನೂ ನನಗ್ ಸಾರಿ ಹೇಳಿಲ್ಲ, ಸರಿ ನನಗ್ ಸಾರಿ ಎಲ್ಲ ಬೇಡ, ಆದ್ರೆ ನನಗೆ ಊಟ ಕೊಡ್ಸ್ಬಿಡಿ ಸಾಕು ಅಂತ ಹೇಳಿ ಗುಡ್ಗುಡ ಅಂತ ಒಳಗಡೆ ಓಡಾಟೋಗ್ತಾರೆ. ಈ ತಾತಾಗಿದೆಲ್ಲ ಫೀಲಿಂಗ್ ಸ್ವಲ್ಪ ಹೊಸದಾಗಿರುತ್ತೆ. ಈಗ ಹಂಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿದ್ರೆ ಈ ಅಜ್ಜಿ ಬಂದ್ಬಿಟ್ಟು ಒಂದು ಫ್ಲವರ್ ಶಾಪ್ ನ ಇಟ್ಟಿರ್ತಾರೆ. ಈಗ ಈ ತಾತ ಫ್ಲವರ್ ಶಾಪ್ ನ ದಾಟ್ಕೊಂಡೇ ಹೋಗ್ಬೇಕು. ಅಲ್ಲೆಡ್ ಬಾಗ್ಲಲ್ಲಿ ಅಜ್ಜಿ ನಿಂತಿರೋದನ್ನ ನೋಡ್ಬಿಟ್ಟು ಇವ್ರಕೆಲ್ಲ ಕಡೆ ಹೆಂಗಪ್ಪ ಪಾಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗುಡ್ಗುಡ ಅಂತ ಓಡ್ ಬಂದ್ ಒಂದು ಕರೆಂಟ್ ಪೋಲ್ ಹತ್ರ ನಿಂತ್ಕೊಳ್ತಾರೆ. ಇದನ್ನ ನೋಡ್ಬಿಟ್ಟು ಶಾಪ್ ಓನರ್ ಮತ್ತೆ ಈ ತಾತಕ್ಕಿಂತ ಒಬ್ಬ ಫ್ರೆಂಡ್ ಇರ್ತಾನಲ್ಲ ಕನ್ನಡಿ ಹಾಕೊಂಡು, ಅವ್ರು ಬಂದ್ಬಿಟ್ಟಾಗೆ ಗೆಲಿ ಮಾಡ್ತಾ ಇರ್ತಾರೆ. ಏನ್ ತಾತ ನೀವೆಲ್ಲ ಭಯ ಪಡೋ ತರ ಆಗ್ಬಿಟ್ಟಿದೆ, ಬಂದ್ ಸೈಲೆಂಟ್ ಆಗಿ ನಿಂತಿದ್ದೀರಾ ಅಂತ. ಈ ತಾತ ಟೆನ್ಷನ್ ಆಗ್ಬಿಡ್ತಾರೆ. ಯಾವನು ಈ ಕರೆಂಟ್ ಪೋಲ್ಗೆ ಈ ಪೇಪರ್ ನೆಲ್ಲ ಅಂಟಿಸಿರೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಿತ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಆ ಅಜ್ಜಿ ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ಹ್ಯಾವ್ ಅ ಗುಡ್ ಡೇ ಅಂತ ಹೇಳ್ತಾರೆ, ಹಂಗೆ ಬಗ್ಗೆ ನಮಸ್ಕಾರ ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತಾತಗ ಒಂಥರ ಡಿಫ್ರೆಂಟ್ ಆದ ಫೀಲ್ ಬರ್ತಾ ಇರುತ್ತೆ. ಆದ್ರೆ ಇದನ್ನ ನೋಡ್ಬಿಟ್ಟು ಅವ್ರಿಬ್ರು ಏನ್ ಅರ್ಥ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಅಯ್ಯೋ ಹೋಗ್ತಾ ಇರೋದನ್ನ ನೋಡಿದ್ರೆ ಈ ತಾತ ಹೆಂಗೋ ಬುಟ್ಟಿಗೆ ಬೀಳೋ ತರನೇ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಬ್ರಾಗೆ ನಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇರ್ತಾರೆ. ಈಗ ಹಂಗೆ ನೈಟ್ ತೋರಿಸ್ತಾರೆ. ಈ ತಾತ ಮನೇಲಿ ಟಿವಿ ನೋಡ್ತಾ ಇರ್ಬೇಕಾದ್ರೆ ಇಂಟರ್ಕಾಮ್ ಒಳಗಡೆಯಿಂದ ಒಂದು ಸೌಂಡ್ ಕೇಳಿಸುತ್ತೆ. ಆ ಕಡೆಯಿಂದ ಅಜ್ಜಿನೇ ಮಾತಾಡ್ತಾ ಇರೋದು, ನೀವು ನನಗೆ ಡಿನ್ನರ್ ಕೊಡಿಸ್ತೀನಿ ಅಂತ ಹೇಳಿದೀರಾ, ಮರ್ತೋಗ್ಬಿಡ್ಬೇಡಿ ಅಂತ ಹೇಳ್ಬಿಟ್ಟು ಅಜ್ಜಿಯಲ್ಲಿಂದ ಓಡೋಟೋಗ್ತಾರೆ. ಈ ತಾತಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಇವ್ರ ಈ ತರ ಮಾತಾಡ್ತಿದ್ದಾರೆ ಅಂತ. ಆದ್ರೆ ಇದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಶಾಪ್ ಓನರ್ ಹತ್ರ ಹೋಗಿ ಐಡಿಯಾ ಎಲ್ಲ ಕೇಳ್ತಾ ಇರ್ತಾರೆ. ಒಂದ್ ಹುಡುಗಿನ ಡಿನ್ನರ್ ಗೆ ಕರ್ಕೊಂಡು ಹೋದ್ರೆ ಯಾವ ತರ ಎಲ್ಲ ನಡ್ಕೋಬೇಕು, ಅದು ಈಗಿನ ಟ್ರೆಂಡ್ ಗೆ ಯಾವ ತರ ನಡ್ಕೋಬೇಕು ಅಂತೆಲ್ಲ ಕೇಳಿ ತಿಳ್ಕೊಳ್ತಾರೆ. ಆ ಶಾಪ್ ಓನರ್ ಕೂಡ ಸರಿ ಆಯ್ತು ವೇಟರ್ ನ ಕರಿ ನೋಡೋಣ ಅಂತ ಹೇಳಿದ್ರೆ ಇವ್ರ ಹಂಗೆ ಆ ಮಿಲಿಟರಿಯಲ್ಲಿ ಇದ್ದವ್ರಲ್ವಾ ಒಂಥರ ಬೇಸ್ ವಾಯ್ಸ್ ಅಲ್ಲಿ ವೇಟರ್ ಅಂತ ಕರೀತಾರೆ. ಅದಕ್ಕೆ ಇವ್ರು ಅಯ್ಯೋ ಆತರ ಎಲ್ಲ ಕರಿಬೇಡಿ, ಅಷ್ಟೇ ನೀವು ಕರಿಯೋದಕ್ಕೆ ಆ ಹುಡುಗಿನ ಭಯ ಪಟ್ಕೊಂಡು ಹೊಟ್ಟೋಗ್ಬೇಕೇನೋ, ಸ್ವಲ್ಪ ಹಂಗೆ ಸ್ಲೋ ಆಗಿ ನಿಧಾನಕ್ಕೆ ವೇಟರ್ ಅಂತ ಕರೆದ್ರೆ ಸಾಕು ಅಂತ ಹೇಳ್ತಾರೆ. ಅವ್ರು ಹೆಂಗ್ ನಿಧಾನ ಕರೆಯೋದು ಅಂತ ಪ್ರಾಕ್ಟೀಸ್ ಎಲ್ಲ ಮಾಡಿ ನೋಡ್ತಾರೆ. ಅದಾದ್ಮೇಲೆ ಸರಿ ಆಯ್ತು, ಸರಿ ಲಾಸ್ಟ್ ಅಲ್ಲಿ ಬಿಲ್ಲಿಂಗ್ ಪೇ ಮಾಡ್ತೀರಾ ಅಂದ್ರೆ ಇವ್ರು ಟಕ್ಕ ಪರ್ಸ್ ಎತ್ಬಿಟ್ಟು ಕ್ಯಾಶ್ ಎತ್ತಕ್ ಹೋಗ್ತಾರೆ. ಆಗ ಓನರ್ ಹೇಳ್ತಾರೆ, ಇಲ್ಲ ನೀವ್ ಈ ತರ ಕ್ಯಾಶ್ ಎಲ್ಲ ಎತ್ಬಾರ್ದು, ಹಂಗೆ ನಿಧಾನಕ್ಕೆ ಕಾರ್ಡ್ ಎತ್ಕೊಡ್ಬೇಕು ಅಂತ ಹೇಳ್ತಾರೆ. ಸರಿ ಕಾರ್ಡ್ ಕೊಡ್ತೀರಾ, ಡಿಸ್ಕೌಂಟ್ ಕಾರ್ಡ್ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಅವಾಗ ಏನ್ ಮಾಡ್ತೀರಾ ಅಂದಾಗ ಮತ್ತೆ ಪರ್ಸ್ ಇಂದ ಕಾರ್ಡ್ ನ ತೆಗಿಯಕ್ ಹೋಗ್ತಾರೆ. ಆಗ ಇವ್ರು ಹೇಳ್ತಾರೆ, ನೋನೋ ಈ ತರ ಎಲ್ಲ ಮಾಡಬಾರ್ದು, ಡಿಸ್ಕೌಂಟ್ ಕಾರ್ಡ್ ಎಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ತಲೆ ಅಲ್ಲಾಡಿಸ್ಬೇಕು ಅಷ್ಟೇ ಅಂತ. ಟಕ್ಕಂತ ಅದನ್ನೆಲ್ಲ ಕ್ಯಾಚ್ ಮಾಡ್ಕೊಳ್ತಾರೆ. ಸರಿ ಫೈನಲ್ ಆಗಿ ಸೈನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅವಾಗ ಏನ್ ಮಾಡ್ತೀರಾ ಅಂದಾಗ ಈ ವಯಸ್ಸಾದವರೆಲ್ಲ ಸ್ವಲ್ಪ ಕೈಯೆಲ್ಲ ಅದ್ರ ತರ ಸೈನ್ ಮಾಡ್ತಾರಲ್ಲ ಆ ತರ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಓನರ್ ಹೇಳ್ತಾರೆ, ನೋನೋ ಈ ತರ ಎಲ್ಲ ಮಾಡಬಾರ್ದು, ಸ್ಟ್ರೈಟ್ ಆಗಿ ಕೂತ್ಕೊಂಡು ಹಂಗೆ ಸ್ಟೈಲಿಶ್ ಆಗಿ ಸೈನ್ ಮಾಡ್ಬೇಕು ಅಂತ ಹೇಳ್ತಾರೆ. ಗಪ್ಪತ್ ಅದನ್ನೆಲ್ಲ ಕ್ಯಾಚ್
ಮ್ಯಾಚ್ ಮಾಡ್ಕೊಳ್ತಾರೆ. ಈಗ ನೆಕ್ಸ್ಟ್ ಡೇ ಡಿನ್ನರ್ ಹೋಗ್ಬೇಕಲ್ವಾ, ಇವ್ರಿಗೆಲ್ಲ ಸೂಟ್ ಎಲ್ಲ ಹಾಕ್ಬಿಟ್ಟಾಗೆ ತಯಾರೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಫಸ್ಟ್ ಟೈಮ್ ಇವ್ರು ಹೋಗ್ತಾ ಇರೋದು ಅಂತ. ಅದ್ರ ಪಕ್ಕದಲ್ಲಿ ಇರೋನ್ ಬೇರೆ ಹೆಂಗ್ ತಾತ ಫಸ್ಟ್ ಟೈಮ್ ಡಿನ್ನರ್ ಡೇಟ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಡ್ತಾನ. ತಾತ ಟೆನ್ಷನ್ ಆಗ್ಬಿಡ್ತಾರೆ. ಏನು ಡೇಟ್ಗೆ ಹೋಗ್ತಾ ಇರೋದು ನಾನು ಅಂತ ಹೇಳಿ ಅದನ್ನ ಕೋಟ್ ಎಲ್ಲ ಬಿಚ್ಚಕ್ ಹೋಗ್ತಾರೆ. ಆದ್ರೆ ಇವ್ರು ಇಲ್ಲ ಜಸ್ಟ್ ಡಿನ್ನರ್ ಹೋಗ್ಬಿಟ್ ಬನ್ನಿ ಅಂತ ಹೇಳಿ ಆ ಕೋಟ್ ನೆಲ್ಲ ತಗ್ಲಾಕ್ತಾರೆ. ಈಗ ಹಂಗೆ ರೂಮ್ ಇಂದ ಹೊರಗಡೆ ಬರ್ಬೇಕು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹುಡುಗಿನ ತೋರಿಸಿರ್ತಾರಲ್ಲ, ಆ ಹುಡುಗಿ ಓನರ್ ಅವ್ರ ಮಗಳೇ ಅಂತ ಕಾಣಿಸುತ್ತೆ. ಆ ಹುಡುಗಿ ಯಾವಾಗ ನೋಡಿದ್ರೆ ಹುಡುಗ ಜೊತೆ ಸುತ್ತದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ನೀನ್ ಯಾವಾಗ ಇಷ್ಟ ದೊಡ್ಡವಳದೆ ಅಂತ ಗೊತ್ತಿಲ್ಲ, ಟೈಮ್ ಆಗೋದೇ ನಂಗೆ ಗೊತ್ತಾಗ್ತಾ ಇಲ್ಲ, ಯಾವ್ದು ಹೆಂಗೋ ಹುಷಾರಾಗಿದ್ರೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವ್ರಂಗ್ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಈ ಹುಡುಗಿ ಅವರಪ್ಪ ಪಾಕೆಟ್ ಅಲ್ಲಿರೋ ಸಿಗರೇಟ್ ಇಂದ ಒಂದ್ 2 ಸಿಗರೇಟ್ ನ ಮಾತ್ರ ಅಭ್ಯಾಸ ಮಾಡ್ತಾಳೆ. ಅವತ್ತು ಈವ್ನಿಂಗ್ ಡಿನ್ನರ್ ಹೋಗ್ಬೇಕು ಅಂತ ಈ ತಾತ ಅಂತೂ ತುಂಬಾನೇ ಜೋಶಿಂದ ನೀಟಾಗೆಲ್ಲ ರೆಡಿ ಆಗ್ಬಿಟ್ಟು ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಅಂತ ನೋಡ್ತಾರೆ. ಈ ಕಡೆ ಅಜ್ಜಿ ನೋಡಿದ್ರೆ ಹೋಗೋದಕ್ಕೂ ಮುಂಚೆ ಯಾರಿಗೋ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ನೀವ್ ಹೇಳ್ದಂಗೆ ನಾನ್ ಮಾಡ್ತಾ ಇದೀನಿ, ಕರೆಕ್ಟ್ ಆಗೆಲ್ಲ ನಡೆಯುತ್ತೆ ಅನ್ಕೊಂಡಿದೀನಿ ಅಂತ ಮಾತಾಡ್ತಾ ಇರೋದನ್ನ ಒಳಗಡೆಯಿಂದ ಅವ್ರ ಮಗಳು ಚೆನ್ನಾಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಇವರು ಡೇಟ್ ಕರಿಬೇಕು ಅಂತ ಸ್ಟ್ರೈಟ್ ಆಗಿ ಕಿಮ್ ಅವ್ರ ಮನೆಗೆ ಹೋಗ್ಬಿಟ್ಟು ಡೋರ್ ನ ಓಪನ್ ಮಾಡಕ್ ಹೋಗ್ತಾರೆ. ಆದ್ರೆ ಟಕ್ಕಂತ ತಾತನೇ ಕರೆಕ್ಟ್ ಟೈಮ್ಗೆ ಓಪನ್ ಮಾಡಿರ್ತಾರೆ ಡೋರ್ ನ. ಈ ಅಜ್ಜಿ ಸಾರಿ ಕೇಳ್ತಾರೆ. ಸಾರಿ ತುಂಬಾ ಲೇಟ್ ಆಗೋಯ್ತಲ್ವಾ ಅಂದಾಗ ಅವ್ರ ವಾಚ್ ಎಲ್ಲ ನೋಡ್ಬಿಟ್ಟು ಕರೆಕ್ಟ್ ಆಗಿ 14 ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದೀರಾ ಅಂತ ಹೇಳ್ತಾರೆ. ಅದನ್ನೆಲ್ಲ ಅಷ್ಟು ಕರೆಕ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ, ಸರಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ತಾತನ ಮೇಲೆ ಕೆಳಗಡೆ ನೋಡ್ತಾರೆ, ಹಂಗೆ ಸಖತ್ ಸ್ಮಾರ್ಟ್ ಆಗಿರ್ತಾರೆ. ಇವ್ರು ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕು ಅಂತ ನೋಡಿದಾಗ ನಿಮ್ ಡ್ರೆಸ್ ನಿಮ್ ಶೂ ಎಲ್ಲ ಚೆನ್ನಾಗಿದೆ ಅಂತ ಅಜ್ಜಿಗೆ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಆ ಓನರ್ ಹೇಳ್ಕೊಟ್ಟಿರ್ತಾರೆ ಈ ತರ ಎಲ್ಲ ಮಾತಾಡಿದ್ರೇನೆ ಗರ್ಲ್ಸ್ ಇಂಪ್ರೆಸ್ ಆಗೋದು ಅಂತ. ಅವ್ರು ಅದನ್ನ ಫಾಲೋ ಮಾಡ್ತಾರೆ. ಅದಾದ್ಮೇಲೆ ಹೋಟೆಲ್ಗೆ ಕರ್ಕೊಂಡ್ ಬಂದು ವೇಟರ್ ನ ಕರಿಬೇಕಂದ್ಬಿಟ್ಟು ಹಂಗೆ ಜೋರಾಗಿ ಆ ಬೇಸ್ ವಾಯ್ಸ್ ಅಲ್ಲಿ ವೇಟರ್ ಅಂತ ಕರಿಯಕ್ ನೋಡ್ತಾರೆ. ಆದ್ರೆ ಕಂಟ್ರೋಲ್ ಆಗ್ಬಿಟ್ಟು ವೇಟರ್ ಅಂತ ಕರೀತಾರೆ. ಆದ್ರೆ ಅಷ್ಟರಲ್ಲೇ ಟೇಬಲ್ ಮೇಲೆ ಬೆಲ್ ಎಲ್ಲ ಇಟ್ಟಿರ್ತಾರೆ. ಅದನ್ನ ಎತ್ಕೊಂಡು ಅಜ್ಜಿ ಬೆಲ್ ಹೊಡೆದ್ ಬಿಡ್ತಾರೆ. ವೇಟರು ಬರ್ತಾನೆ. ಅಜ್ಜಿ ಹೇಳ್ತಾರೆ, ನನಗ್ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇದೆ, ಸೊ ನನಗ್ ಫಿಶ್ ಮಾತ್ರ ಸಾಕು ಅಂತ. ಇವ್ರೇನ್ ಹೇಳ್ತಾರೆ ಅಂತ ನೋಡಿದ್ರೆ ನನಗೊಂದ್ ಮೀಡಿಯಂ ಕೊಡಿ ಸಾಕು ಅಂತ. ಬಟ್ ಏನು ಅಂತ ಆರ್ಡರೇ ಮಾಡಿಲ್ಲ. ಹೆಂಗೋ ವೇಟರೇ ಸಂಭಾಲಿಸ್ತಾನೆ. ನಿಮ್ಗೆ ಟಿಕ್ಸ್ ತಾನೆ ಸರ್, ಆಯ್ತು ತಗೊಂಬಂದ್ ಕೊಡ್ತೀನಿ ಅಂತ. ಅದಾದ್ಮೇಲೆ ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ವೈನ್ ಎಲ್ಲ ಆರ್ಡರ್ ಮಾಡಿರ್ತಾರೆ. ಇದನ್ನ ನೋಟ್ ಅಜ್ಜಿ ಹೇಳ್ತಾರೆ, ಹೆಂಗೋ ವೈನ್ ಎಲ್ಲ ಆರ್ಡರ್ ಮಾಡಿದೀರಾ, ಇಬ್ರು ಚೇರ್ಸ್ ಕೊಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದಾಗ ಅಂತ ಹೇಳ್ತಾರೆ. ಆದ್ರೆ ಇವ್ರು ಒಂದ್ ಸ್ವಲ್ಪ ಗಾಬರಿಯಲ್ಲಿ ಇರ್ತಾರಲ್ವಾ, ಹಂಗೆ ಫೋರ್ಸ್ ಆಗ ಗ್ಲಾಸ್ ನ ಹೊಡಿತಾರೆ. ಅದನ್ನ ನೋಡಿ ಅಜ್ಜಿನೇ ಭಯ ಪಟ್ಬಿಡ್ತಾರೆ. ಆದ್ರೆ ಹೆಂಗೋ ಸ್ವಲ್ಪ ನಿಭಾಯಿಸ್ಕೊಂಡು ಹಂಗೆ ಕೂತಿರ್ತಾರೆ. ಅದಾದ್ಮೇಲೆ ಡಿಸ್ಕೌಂಟ್ ಕಾರ್ಡ್ ಇದೆ ಅಂತ ಕೇಳಿದಾಗ ಹೆಂಗೋ ಕಷ್ಟಪಟ್ಟು ಅದನ್ನ ಸಂಭಾಲಿಸಿ ಹೆಂಗೋ ಮುಖದ ಮೇಲೆ ಸ್ಮೈಲು ಬಂದ್ಬಿಡ್ತು. ಈಗ ಸೈನ್ ಮಾಡಿ ಅಂತ ಹೇಳಿದಾಗ ಹಂಗೆ ಸ್ಟ್ರೈಟ್ ಆಗಿ ಕೂತ್ಕೊಂಡು ಸ್ಟೈಲಿಶ್ ಆಗಿ ಸೈನ್ ಎಲ್ಲ ಮಾಡ್ಕೊಡ್ತಾರೆ. ಇದನ್ನೆಲ್ಲ ಅಜ್ಜಿ ಗಮನಿಸ್ತಾ ಇರ್ತಾರೆ. ಅದಾದ್ಮೇಲೆ ಮನೆಗೂ ರಿಟರ್ನ್ ಬಂದ್ಬಿಡ್ತಾರೆ. ಹಂಗ್ ಬರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಇವತ್ತು ಡಿನ್ನರ್ ಟೈಮ್ ತುಂಬಾನೇ ಚೆನ್ನಾಗಿತ್ತು, ಸರಿ ನಿಮ್ ನಂಬರ್ ಕೊಡ್ತೀರಾ, ನಿಮಗ್ ಕಾಲ್ ಮಾಡ್ಬೋದು ಅಂತ ಕೇಳಿದಾಗ ಈ ತಾತಾಗ ಇದೆಲ್ಲ ಹೊಸದಾಗಿರುತ್ತೆ. ನಂಬರಾ, ನಾನ್ ಮನೇಲೇ ಇರಲ್ವೇ ಅಂದಾಗ ಅಜ್ಜಿ ಹೇಳ್ತಾರೆ, ನೀವ್ ಯಾವಾಗ ಮನೇಲಿ ಇದ್ರೆ ನಾನು ಅವಾಗ ಕಾಲ್ ಮಾಡ್ತೀನಿ. ಸರಿ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ತಾತ ಏನ್ ಹೇಳ್ತಾರೆ ಅಂತ ಕೂಡ ಕೇಳಿಸ್ಕೊಂಡಿಲ್ಲ. ಅಜ್ಜಿ ಹಂಗೆ ಸೈಲೆಂಟ್ ಆಗಿ ಹೊಟ್ಟೋಗ್ತಾರೆ. ಆದ್ರೆ ಈ ಫೀಲಿಂಗ್ಸ್ ಎಲ್ಲ ತಾತಾಗ ತುಂಬಾನೇ ಹೊಸದಾಗಿರುತ್ತೆ. ಅದಾದ್ಮೇಲೆ ನೈಟ್ ಮನೇಲಿ ಮಲಗಿರ್ಬೇಕಾದ್ರೂ ಫೋನ್ ಪಕ್ಕದಲ್ಲಿ ಇಟ್ಕೊಂಡಾಗೆ ಖುಷಿಯಾಗಿ ಮಲಗಿರ್ತಾರೆ. ಯಾವ ಗ್ಯಾಪ್ ಅಲ್ಲಿ ನಂಬರ್ ಕೊಟ್ರು ಅಂತ ಗೊತ್ತಿಲ್ಲ. ಖುಷಿಯಾಗಿ ಮಲಗಿರ್ಬೇಕಾದ್ರೆ ಈ ಕಡೆ ಅಜ್ಜಿನ ತೋರಿಸ್ತಾರೆ. ಅವರು ಅಷ್ಟೇ ಫೋನ್ ನ ಪಕ್ಕದಲ್ಲಿ ಇಟ್ಕೊಂಡಾಗೆ ಖುಷಿಯಾಗಿ ಮಲಗಿರ್ತಾರೆ. ಇಬ್ಬರಿಗೂ ಹೊಸದೊಂದು ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದ್ ಕಡೆ ತಾತ ಸೂಪರ್ ಮಾರ್ಕೆಟ್ ಅಲ್ಲಿ ಇದ್ರು ಕೂಡ ಯೋಚನೆ ಮಾಡ್ತಾರೆ, ಹೌದು ನಾವ್ ಕೆಲಸ ಮಾಡ್ಕೊಂಡ್ ಕೂಡ ಯಾಕೆ ಮಾತಾಡಬಾರ್ದು, ಅದಕ್ಕೆ ನಮ್ಗೊಂದ್ ಸೆಲ್ ಫೋನ್ ಬೇಕು ಅಂತ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಓನರ್ ಹತ್ರ ಹೇಳ್ತಾರೆ. ಇದುವರೆಗೂ ಅವ್ರು ಸೆಲ್ ಫೋನ್ ಯೂಸ್ ಮಾಡಿರಲ್ಲ. ಓನರ್ ಕೂಡ ತುಂಬಾ ಖುಷಿಯಾಗಿ ಫೋನ್ ಎಲ್ಲ ತಗೊಡ್ತಾರೆ. ಆದ್ರೆ ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಕಾಲೇ ಅಟೆಂಡ್ ಮಾಡಿರೋದಿಲ್ಲ. ಕಿವಿಯಲ್ಲಿ ಇಟ್ಕೊಂಡು ಹಲೋ ಅಂತ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಶಾಪ್ ಓನರ್ ಹೇಳ್ತಾರೆ, ಅಯ್ಯೋ ಅದನ್ನ ಹಂಗಲ್ಲ ಅಟೆಂಡ್ ಮಾಡೋದು ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಇದೋ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದಲ್ಲ, ಇದನ್ನ ಹಿಂಗ್ ಪುಷ್ ಮಾಡಿದ್ರೆ ಕಾಲ್ ಅಟೆಂಡ್ ಆಗುತ್ತೆ. ಆಮೇಲೆ ನೀವು ಮಾತಾಡ್ಬೇಕು. ಹುಡುಗಿರ್ನ ಕರೆಕ್ಟ್ ಮಾಡ್ಬೇಕಂದ್ರೆ ಅಷ್ಟು ಈಸಿನ, ಇದನ್ನೆಲ್ಲ ಕಲ್ತ್ಕೋಬೇಕು ತಾತ, ಈಗಿನ ಟ್ರೆಂಡ್ ತರ ನೀವು ನಡ್ಕೋಬೇಕು ಅಂತ ಹೇಳ್ತಾರ. ತಾತ ಟೆನ್ಷನ್ ಆಗ್ಬಿಡ್ತಾರೆ. ಏನೋ ಹುಡುಗಿರ್ನ ಕರೆಕ್ಟ್ ಮಾಡಕಂತ ಇದೆಯಾ, ಏನೋ ಮಾತಾಡ್ತಾ ಇದೆಯಾ ಅಂತ. ಸರಿ ಆಯ್ತು ತಗೊಳ್ಳಿ, ಹೊಸ ಫೋನ್ ತಗೊಂಡಿದ್ದೀರಲ್ಲ, ಫಸ್ಟ್ ಹೋಗ್ಬಿಟ್ಟು ಅವ್ರಿಗೆ ನಂಬರ್ ಕೊಡಿ ಅಂತ ಹೇಳಿ ಕಳ್ಸಿಕೊಡ್ತಾರೆ. ಈ ತಾತನು ಹೆಂಗೋ ಬಂದ್ಬಿಟ್ಟು ಅಜ್ಜಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಹಿಂಗಾದ್ರೂ ಮಾಡಿ ವಿಷಯನ ಹೇಳ್ಬೇಕು ಅಂತ ನೋಡ್ತಾ ಇದಾರೆ ಫೋನ್ ಇದೆ ಅಂತ. ಬಟ್ ಅದ್ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫೋನೇ ಬಂದಿರೋದಿಲ್ಲ. ಅರೆ ಟಕ್ಕಂತ ಎತ್ಬಿಟ್ಟಂಗೆ ಕಿವಿಯಲ್ಲಿ ಇಟ್ಕೊಂಡು ರಾಂಗ್ ನಂಬರ್ ಅನ್ಕೊಳ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಇದನ್ನ ಈಗ ಅಜ್ಜಿ ಗಮನಿಸ್ಬಿಟ್ರು. ಹೊಸ ಫೋನ್ ತಗೊಂಡಿದ್ದೀರಾ, ಹೇಳೇ ಇಲ್ಲ, ತೋರ್ಸಿ ಫೋನ್ ತೋರ್ಸಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡದನ್ನೆಲ್ಲ ನೋಡ್ತಾರೆ. ಪರವಾಗಿಲ್ವೇ, ಮಾಡೆಲ್ ತುಂಬಾ ಚೆನ್ನಾಗಿದೆ, ಮತ್ತೆ ನನಗೆ ನಂಬರೇ ಕೊಟ್ಟಿಲ್ಲ ಅಂತ ಹೇಳಿದಾಗ ಅದನ್ನ ಹಂಗೆ ಫೋನ್ ಅಲ್ಲಿ ಸೇವ್ ಮಾಡಿರ್ತಾರಲ್ಲ, ಇವ್ರ ಹತ್ರ ಹೋಗ್ಬಿಟ್ಟು ಆ ನಂಬರ್ ಎಲ್ಲ ಎತ್ತಿ ತೋರಿಸ್ತಾರೆ. ಇದೋ ಇಲ್ಲಿದೆ ನೋಡಿ ನನ್ನ ನಂಬರ್ ಅಂತ. ಇದನ್ನ ಹಿಂದ್ಗಡೆ ಇರೋ ಓನರ್ ಕೂಡ ನೋಡ್ತಾ ಇರ್ತಾರೆ. ಹಂಗೆ ಅಲ್ಲಿಂದ ಸಿಗ್ನಲ್ ಎಲ್ಲ ತೋರಿಸ್ತಾ ಇರ್ತಾರೆ. ಇವ್ರು ಕೂಡ ತಾತ ಇಲ್ಲಿ ಕುತ್ಕೊಂಡು ಇಲ್ಲಿಂದ ಸಿಗ್ನಲ್ ಕೊಡ್ತಾ ಇರ್ತಾರೆ. ಅಲ್ಲಿ ಹೊರಗಡೆ ನೋಡಿದ್ರೆ ಆ ಸ್ಟ್ರೀಟ್ ಅಲ್ಲಿ ಇರೋರೆಲ್ಲ ಬಂದು ಬಗ್ಗಿ ನೋಡ್ತಾ ಇರ್ತಾರೆ. ತಾತ ಟೆನ್ಷನ್ ಆಗ್ಬಿಡುತ್ತೆ. ನಿಮ್ಗೆಲ್ಲ ನನ್ ಮೇಲೆ ಭಯ ಬಿಟ್ಟೋಗಿದೆ ಅಂತ ಹೇಳ್ಬಿಟ್ಟು ದಡ ಅಂತ ಹೊರಗಡೆ ಓಡ್ ಬರ್ತಾರೆ. ಅಲ್ಲಿರೋ ಜನ ಎಲ್ಲ ಓಡಾಟೋಗ್ತಾರೆ. ಈಗ ಫೋನು ಬಂದ್ಬಿಡ್ತಲ್ಲ. ನೆಕ್ಸ್ಟ್ ಡೇ ಇಂದ ಹಂಗೆ ಮೆಸೇಜ್ ಆಗಿ ಹಾರ್ತಾ ಇರುತ್ತೆ. ಆದ್ರೆ ತಾತಾಗ ಎಲ್ಲಿ ಮೆಸೇಜ್ ಮಾಡಕ್ ಬರುತ್ತೆ, ಪಕ್ಕದಲ್ಲಿರೋ ಹುಡುಗಿ ಕೈಲಿ ಕೊಟ್ಬಿಟ್ಟು ಮೆಸೇಜ್ ಮಾಡಿಸ್ತಾರೆ. ಈ ಕಡೆ ಇವ್ರು ನೋಡಿದ್ರೆ ಒಂದು ಹಾಸ್ಪಿಟಲ್ ಅಲ್ಲಿ ಕೂತಿರ್ತಾರೆ. ಮಿಸ್ಟರ್ ಕಿಮ್ ಕಡೆಯಿಂದ ಮೆಸೇಜ್ ಬಂದಿದ ತಕ್ಷಣ ಹಂಗೆ ಇವ್ರಿಗೆ ಫುಲ್ ಸ್ಮೈಲೆ. ಪಕ್ಕದಲ್ಲಿ ಕುತ್ಕೊಂಡಿರೋ ಅವ್ರ ಮಗಳು ಹೇಳ್ತಾರೆ, ಏನು ಜಸ್ಟ್ ಡಿನ್ನರ್ ಮಾತ್ರ ಹೋದ್ರಿ ಅಂತ ಅನ್ಕೊಂಡ್ರಿ, ಬಟ್ ರೂಟ್ ಏನೋ ಬೇರೆ ಕಡೆ ಹೋಗ್ತಿದೆ ಅಂದಾಗ ಅಜ್ಜಿ ಹೇಳ್ತಾರೆ, ನಿನ್ಗೇನೆ ಹೊಟ್ಟೆ ಕಿಚ್ಚು ಅಂತ. ನೆಕ್ಸ್ಟ್ ಮೆಸೇಜ್ ನೋಡಿದ್ರೆ ತುಂಬಾ ಚಳಿ ಆಗ್ತಿದೆ ನೋಡಿ, ಸ್ವಲ್ಪ ಹುಷಾರಾಗಿರಿ ಅಂತ ಮೆಸೇಜ್ ಬರುತ್ತಾ. ಇದ್ರ ನೋಟ್ ಮತ್ತೆ ಸ್ಮೈಲ್ ಮಾಡ್ತಾರೆ. ನೀವು ಅಷ್ಟೇ ಟ್ವಿಟರ್ ಎಲ್ಲ ಹಾಕೊಳ್ಳಿ, ಹುಷಾರಾಗಿರಿ ಅಂತ ಇವರು ರಿಪ್ಲೈ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಶಾಪ್ ಅಲ್ಲಿ ಇರೋ ಹುಡುಗಿ ಇವ್ರಿಬ್ಬರದು ಜೋಡಿಗೆ ಫೋಟೋನೆಲ್ಲ ಬೇರೆ ತೆಗ್ದಾಕ್ತಾಳ. ಇದನ್ನ ನೋಡ್ಬಿಟ್ಟು ಇವ್ರಂಗೆ ಸ್ಮೈಲಿಂಗ್ ಅಲ್ಲಿ ಕೂತಿರ್ತಾರೆ. ಆಗ ಪಕ್ಕದಲ್ಲಿರೋ ಮಗಳು ಹೇಳ್ತಾಳೆ, ಮಿಸ್ ಗಿಮ್ನಿಮ್ ಸ್ವಲ್ಪ ಹುಡುಗಿ ತರ ಅನ್ಕೊಂಡ್ವಾಗಿರ್ರಿ, ನಿಮ್ಗೆ ಎಷ್ಟತಿ ಹೇಳಿದೀನಿ ಕನ್ನಕ್ ಕನ್ನಡಿ ಹಾಕಿ ಅಂತ, ಆ ಕೆಲ್ಸ ನೀವು ಮಾಡೋದೇ ಇಲ್ಲ ಅಂದಾಗ ಅಜ್ಜಿ ಹೇಳ್ತಾರೆ, ಹೋಗೆ ಕನ್ನಡಿ ಹಾಕೊಂಡ್ರೆ ತುಂಬಾ ವಯಸ್ಸಾಗಿ
ಆಗಿರೋ ತರ ನನಗೆ ಫೀಲ್ ಆಗುತ್ತೆ, ನನ್ಗೆ ಅದೆಲ್ಲ ಏನು ಬೇಡ ಅಂತ. ಆಮೇಲೆ ನೋಡಿದ್ರೆ ಇವ್ರ ಹಂಗೆ ನೆಕ್ಸ್ಟ್ ಸ್ಟೇಜ್ ಗೆ ಹೋಗೋ ತರ ಅನ್ಸುತ್ತೆ. ಈಗ ಸೆಕೆಂಡ್ ಡೇಟ್ಗೂ ಬಂದಿದ್ದಾರೆ, ಆದ್ರೆ ಸಪರೇಟ್ ಆಗಿ ಬಂದಿಲ್ಲ. ಆ ಓನರ್ ಮಗಳು ಇರ್ತಾಳಲ್ಲ, ಅವಳು ಮತ್ತೆ ಅವ್ನ ಜೊತೆ ಯಾವಾಗ ಒಂದು ಹುಡುಗ ಇರ್ತಾನಲ್ಲ, ಅವ್ರಿಬ್ರು ಕೂಡ ಬಂದಿರ್ತಾರೆ. ಆಕ್ಚುಲಿ ಆಲ್ರೆಡಿ ಪ್ಲಾನ್ ಮಾಡಿ ಕಳ್ಸಿರ್ತಾರೆ. ಅವ್ರೇನಾದ್ರೂ ಕೊರಿಯನ್ ಫುಡ್ ತಿನ್ಬೇಕು ಅಂತ ಹೇಳಿದ್ರೆ ತಕ್ಷಣ ನೀವು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅದೇ ತರ ಅಜ್ಜಿ ಕೂಡ ನಾನು ರೆಸ್ಟೋರೆಂಟ್ ಹೋಗ್ಬೇಕು ಅಂತಾರೆ. ಇವ್ರು ಸ್ವಲ್ಪ ಯೋಚನೆ ಮಾಡಲ್ಲ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಸುಮ್ನೆ ಶಾಪಿಂಗ್ ಮಾಡ್ಬೇಕಂದಾಗ ಅಲ್ಲಿರೋ ಒಂದು ಕ್ಯಾಪ್ ನ ಹಾಕ್ಬಿಟ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರಷ್ಟೇ. ಆ ತಾತ ಅಂತೂ ಹೋಗ್ಬಿಟ್ಟು ಬಿಲ್ಲೇ ಕಟ್ಬಿಟ್ಟು ಬಂದ್ಬಿಡ್ತಾರ, ಅಮ್ಮ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅವ್ರ ಬಕೆಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಂಡು ಅದನ್ನೆಲ್ಲ ಸ್ವಲ್ಪ ನೆರವೇರಿಸಿ ಅಂತ ಹೇಳ್ತಾರ. ಇವ್ರಿಗೆ ಕಪಲ್ ಡ್ಯಾನ್ಸ್ ಆಡ್ಬೇಕು ಅಂತ ಹೇಳಿದಕ್ಕೆ ಯಾವ್ದೋ ಒಂದು ಕ್ಲಬ್ ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಆದ್ರೆ ಇವ್ರ ಕೈಲಿ ಸುತ್ತವಾಗ ಆಗ್ತಾ ಇಲ್ಲ ನನ್ ಕೈಲಿ ಆಗ್ತಾ ಇಲ್ಲ, ನಂಗೆ ವಾಮಿಟ್ ಬರ್ತಿದೆ, ಬರ್ತೀನಿ ಅಂತ ಹೊರಗಡೆ ಓಡ್ ಬಂದ್ಬಿಡ್ತಾರೆ. ಈಗ ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರ ಮನೆ ಬಿಟ್ಟು ತಾತ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಇವ್ರು ಗಡಗಡ ಅಂತ ಓಡ್ ಬರ್ತಾರೆ. ಓಡ್ ಬಂದ್ಬಿಟ್ಟು ಮಿಸ್ಟರ್ ಕಿಮ್ ಇವತ್ತು ಫ್ರೀ ಆಗಿರ್ತೀರಾ, ಒಂದ್ ಪ್ಲೇಸ್ ಹೋಗ್ಬೇಕು ಅಂತ ಹೇಳ್ತಾರೆ. ಆ ತಾತ ಕೂಡ ಸರಿ ಆಯ್ತು ಫ್ರೀನೇ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾವ್ದೋ ಒಂದು ರಾಟ್ನ ತರ ಇದೆ, ಅದನ್ನ ಸುತ್ತಾಗ ಬಿಟ್ಬಿಟ್ಟಿರ್ತಾರೆ. ಈ ತಾತ ಯಾಕಮ್ಮ ಯಾಕೆ ನನ್ನ ಕರ್ಕೊಂಬಂದಿತ್ತು ಹಿಂಸೆ ಕೊಡ್ತಾ ಇದ್ದೆ ಅಂದಾಗ ಅಜ್ಜಿ ಹೇಳ್ತಾರೆ, ಇಲ್ಲ ನನ್ಗೂ ಇದೆ ಫಸ್ಟ್ ಟೈಮು, ನಂಗೆ ತುಂಬಾ ದಿನದಿಂದ ಆಸೆ ಇತ್ತಿದ್ರಲ್ಲಿ ಹೋಗ್ಬೇಕು ಅಂತ. ಅವ್ರು ತುಂಬಾ ಎಂಜಾಯ್ ಮಾಡೋ ತರನೇ ಇದೆ. ಆದ್ರೆ ಈ ತಾತ ಕೈಲಿ ಆಗ್ತಾ ಇಲ್ಲ. ಕೆಳಗಡೆ ಇಳಿದು ಬಂದ ಮೇಲೆ ಅಜ್ಜಿಗೆ ಎಫೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಅವ್ರ ಕೈಲಿ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ನನ್ ಕೈಲಿ ಆಗ್ತಾ ಇಲ್ಲ, ಇರಿ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೇಗೋ ತಾತನ ಹೊರಗಡೆ ನಿಲ್ಸ್ಬಿಟ್ಟು ಹೋಗಿರ್ತಾರೆ. ತಲೆಗೇನೋ ಕಾಮಿಡಿಯಾಗ ಒಂದು ಏರ್ ಬ್ಯಾಂಡ್ ಎಲ್ಲ ಬೇರೆ ಹಾಕ್ಬಿಟ್ಟಿರ್ತಾರೆ. ಹೋಗೋರು ಬರೋರೆಲ್ಲ ಅವ್ರನ್ನ ನೋಡಿ ನಗ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಸಂಕಟ ಆಗುತ್ತೆ. ಅದನ್ನ ತೆಗೆದ್ ಬಿಡ್ತಾರೆ. ಏನ್ ತುಂಬಾ ಹೊತ್ತಾಯ್ತು ಬಂದೇ ಇಲ್ವೇ, ಒಳಗಡೆ ಏನಾದ್ರು ಜಾರ್ಗಿರ್ ಬಿದ್ಬಿಟ್ಲಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಬರಿ ಆಗ್ತಾರೆ. ಆದ್ರೆ ಒಳಗಡೆಯಿಂದ ಸೌಂಡ್ ಬರುತ್ತೆ, ಮಿಸ್ಟರ್ ಕಿಮ್ ಹೊರಗಡೆನೆ ಇದೀರಾ ಅಂತ. ಇವ್ರು ಕೂಡ ನಾನು ಹೊರಗಡೆನೆ ಇದೀನಿ, ನಿಂದಾಯ್ತಾ ಬೇಗ ಬಾ ಅಂತ ಕರೆದಾಗ ಇಲ್ಲ ಇನ್ನು ಸ್ವಲ್ಪ ಹೊತ್ತಾಗೋ ತರ ಇದೆ, ನನಗ್ ಸ್ವಲ್ಪ ಭಯ ಆಗ್ತಿದೆ, ಹಾಡೇನಾದ್ರು ಆಡ್ತೀರಾ ಅಂದ್ರೆ ಇವ್ರು ಇಲ್ಲ ನನ್ಗೆ ಹಾಡಲ್ಲ ಏನು ಬರಲ್ಲ ಅಂತಾರೆ. ಅದೇ ಸ್ವಲ್ಪ ಹೊತ್ತಿಗೆ ಅವ್ರು ವಾಮಿಟ್ ಎಲ್ಲ ಮಾಡಿ ಮುಗಿಸಿ ಕೈ ಎಲ್ಲ ತೊಳಿಬೇಕಾದ್ರೆ ಜೋರಾಗಿ ಹಾಡಾಡೋ ಸೌಂಡ್ ಎಲ್ಲ ಕೇಳಿಸುತ್ತೆ. ಒಂಥರ ಮೆಲೋಡಿ ಸಾಂಗ್. ಆ ಹಾಡಿಗೆ ಮೀನಿಂಗ್ ಏನಂದ್ರೆ ನನಗ್ ನೀನಂದ್ರೇನೆ ಇಷ್ಟ, ಈ ಪ್ರಪಂಚದಲ್ಲಿ ನಿನ್ನ ಬಿಟ್ರೆ ನನ್ಗೆ ಯಾರು ಇಷ್ಟ ಇಲ್ಲ, ನಿನ್ನ ಅಷ್ಟು ಇಷ್ಟ ಪಡ್ತೀನಿ, ನನ್ ಪ್ರಪಂಚನೇ ನೀನು ಅಂತ ಹೇಳೋ ತರ ಒಂದು ಮೆಲೋಡಿ ಸಾಂಗ್. ಇದನ್ನ ಆಡ್ತಾ ಇದ್ರೆ ಈ ಕಡೆ ಅಜ್ಜಿಗೆ ಕಣ್ಣಲ್ಲಿ ನೀರಾಗಿ ಬರ್ತಾ ಇರುತ್ತೆ. ಮೋಸ್ಟ್ಲಿ ಅವ್ರ ಹಸ್ಬೆಂಡ್ ಏನಾದ್ರು ಈ ಹಾಡ್ನ ಆಡ್ತಾ ಇದ್ರ ಅದನ್ನ ನೆನ್ಸ್ಕೊಂಡು ಅಳ್ತಿದಾರ ಅಂತ ಗೊತ್ತಿಲ್ಲ, ತುಂಬಾ ಎಮೋಷನಲ್ ಆಗ್ಬಿಟ್ರು. ಅವತ್ತಿನ ದಿನ ನೈಟ್ ಮಿಸ್ಟರ್ ಕಿಮ್ ಬಂದು ಬಾಸ್ ಜೊತೆನೆ ಕೂತ್ಕೊಂಡು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಊಟ ಎಲ್ಲ ತಿಂತಾ ಇರ್ತಾರೆ. ಆಗ ಕೇಳ್ತಾರೆ, ಹೌದು ನಿನ್ ವೈಫ್ ಹೆಂಗ್ ತೀರೋದ್ಲು ಅಂತ. ಆಗ ಬಾಸ್ ಹೇಳ್ತಾರೆ, ಅವಳಿಗೆ ತುಂಬಾ ವರ್ಷದಿಂದ ಮೈ ಹುಷಾರ್ ಇರ್ಲಿಲ್ಲ, ನಾನೇ ಅವಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಒಂದಿನ ತುಂಬಾ ಸೀರಿಯಸ್ ಆಗೋದ್ಲು, ಅಲ್ಲಿಂದ ಸ್ಟ್ರೇಟ್ ಆಗಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು, ಆದ್ರೆ ದಾರಿಲೇ ತೀರೋದ್ಲು. ಅದಾದ್ಮೇಲೆ ನನ್ ಚಿಕ್ಕ ಮಗಳು ಇದ್ದಾಳಲ್ಲ, ಅವಳು ಯಾವಾಗ ಇಷ್ಟುದ್ದ ಬೆಳೆದ್ಲು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ, ತುಂಬಾನೇ ಟೈಮ್ ಹೋಗ್ಬಿಟ್ಟಂಗ ಅನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ ಸ್ಟಾರ್ಟ್ ಆಗಿದ್ದೆ ಸಿಗರೇಟ್ ಕುಡಿಯೋದು, ಇವಾಗವರೆಗೂ ಇದನ್ನ ನನ್ನ ಕೈಲಿ ಬಿಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಭಯಂಕರವಾಗಿ ಸ್ಮೋಕ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಅಲ್ಲಿಂದ ರಿಟರ್ನ್ ಮನೆಗೆ ಹೋಗ್ಬೇಕು ಅಂತ ನೋಡಿದಾಗ ಅವ್ರ ಮನೆ ಹತ್ರನೇ ಈ ಅಜ್ಜಿ ಅವ್ರ ಮಗಳು ಬಂದು ಮಾತಾಡಿಸ್ತಾರೆ. ಮಿಸ್ಟರ್ ಕಿಮ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ. ಇವ್ರು ಕೂಡ ಈ ನನ್ನ ಹತ್ರ ಮಾತಾಡ್ಬೇಕಂತಿದ್ದಾಳೆ ಅಂತ ಹೇಳ್ಬಿಟ್ಟು ಏನಮ್ಮ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇನ್ಮೇಲೆ ನಮ್ಮಮ್ಮ ಹತ್ರ ನೀವು ಜಾಸ್ತಿ ಇಟ್ಕೋಬೇಡಿ, ಅವ್ರ ಹತ್ರ ಮಾತಾಡ್ಬೇಡಿ, ಡೇಟ್ಗೆಲ್ಲ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರ. ಈ ವಿಷಯ ನೀ ತಾತಾಗ ಎತ್ಕೊಳಕ್ಕೆ ಆಗ್ತಿಲ್ಲ, ತುಂಬಾ ಬೇಜಾರ್ ಪಡ್ತಾರೆ. ಅದಾದ್ಮೇಲೆ ಒಳಗಡೆ ಹೋದವರು ತುಂಬಾ ಫೀಲ್ ಮಾಡ್ತಾರೆ, ಇವಳು ಯಾಕೆ ಸಡನ್ ಆಗಿ ಈ ತರ ಬಂದ್ ಹೇಳಿದ್ಲು ಅಂತ. ಅಷ್ಟೇ ಅಲ್ಲ ಇವಳು ಹೇಳೋದನ್ನ ನಾನ್ ಯಾಕೆ ಕೇಳ್ಬೇಕು ಅಂತ ಒಂದ್ ಕಡೆ ಯೋಚನೆ, ಅದೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ನೈಟ್ ಎಲ್ಲ ಬೇರೆ ನಿದ್ದೆನೆ ಬರ್ತಾ ಇರೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ, ಈ ಅಜ್ಜಿ ಯಾರ ಹತ್ರನೋ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಬೇರೆ ಯಾರು ಅಲ್ಲ ಆ ಶಾಪ್ ಓನರ್ ಹತ್ರನೇ. ನೀವ್ ಹೇಳ್ದಂಗೆ ಮಾಡ್ತಾ ಇದೀನಿ, ಆದಷ್ಟು ಬೇಗ ಸೈನ್ ತಗೊಂಡ್ಬಿಡ್ತೀನಿ ಅಂದಾಗ ಆ ಕಡೆಯಿಂದ ಅವ್ರು ಹೇಳ್ತಾರೆ, ಅದಕ್ಕೆಲ್ಲ ಟೈಮ್ ಇಲ್ಲ ಕಣ್ರಿ, ಸ್ವಲ್ಪ ಬೇಗ ಕೆಲಸ ಮುಗಿಸಿ ಅಂತ. ಇವ್ರು ಕೂಡ ಸರಿ ಆಯ್ತು ಅಂತ ಹೇಳ್ತಾರೆ. ಇವ್ರು ಮೋಸ್ಟ್ಲಿ ಮಿಸ್ಟರ್ ಕಿಮ್ ಹತ್ರ ಕ್ಲೋಸ್ ಆಗಿರೋದು ಆ ಪೇಪರ್ ಅಲ್ಲಿ ಸೈನ್ ಮಾಡಿಸ್ಕೊಳಕ್ಕೆ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ಮಿಸ್ಟರ್ ಕಿಮ್ ನ ನೋಡ್ತಾರೆ. ಮಿಸ್ಟರ್ ಕಿಮ್ ಒಂದು ಪ್ಲಾಟ್ಫಾರ್ಮ್ ಶಾಪ್ ಹೋಗೋಣ, ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ತಿನ್ಕೊಂಬರೋಣ ಅಂತ ಹೇಳ್ತಾರೆ. ಆದ್ರೆ ಇವ್ರ ಮಗಳು ಮಾತಾಡ್ಬೇಡ ಅಂತ ಹೇಳಿದಾರಲ್ವಾ, ಅದನ್ನ ನೆಪ್ಕ ಬಂದಿತ್ತಾತ. ಇಲ್ಲ ನಾನೆಲ್ಗೂ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಪ್ಲೀಸ್ ಜಸ್ಟ್ 2 ಸ್ಟಾಪ್ಸ್ ಅಷ್ಟೇ, ಹಂಗೋಗಂಗ್ ಬಂದ್ಬಿಡ್ಬೋದು ಬನ್ನಿ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ಕೊಳ್ಳೋದಕ್ಕೆ ಇವ್ರು ಕೂಡ ಸರಿ ಆಯ್ತು ಬರ್ತೀನಿ, ಆದ್ರೆ ನಾನು ಹತ್ರ ಬಂದು ನಡಿಬೇಡಿ, ಸ್ವಲ್ಪ ದೂರ ನಡೀರಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಇಬ್ರು ಹೋಗ್ತಾರೆ. ಹಂಗೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡೇ ಹೋಗೋದು. ಅಲ್ಲೋಗಿ ನೋಡಿದ್ರೆ ಪ್ಲಾಟ್ಫಾರ್ಮ್ ಶಾಪೇ ಇರೋದಿಲ್ಲ. ಅಯ್ಯೋ ಈ ಶಾಪ್ ಇಲ್ಲೇ ಇರ್ಬೇಕಲ್ಲ, ಏನಾಯ್ತೋ ಗೊತ್ತಿಲ್ವೇ ಅಂತ. ಮಿಸ್ಟರ್ ಕಿಮ್ ಮೋಸ್ಟ್ಲಿ ಶಾಪ್ ಒಳಗಡೆ ಹೋಗಿ ತಿನ್ನಲ್ಲ ಅಂತ ಕಾಣಿಸುತ್ತೆ. ಇದನ್ನ ನೆಪ್ಕ ಬಂದ್ಬಿಟ್ಟು ಅವರು ಸರಿ ಇರಿ ನನ್ ಮಗಳಿಗೆ ಫೋನ್ ಮಾಡ್ತೀನಿ ಅಂತ ಅಜ್ಜಿ ಅಂದಾಗ ಇವ್ರು ಹೇಳ್ತಾರೆ, ಬೇಡ ಮಗಳಿಗೆಲ್ಲ ಏನು ಫೋನ್ ಮಾಡ್ಬಿಡಿ, ಬನ್ನಿ ಯಾವ್ದೋ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಯಾವ್ದೋ ಒಂದು ಶಾಪ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಇವ್ರಂತರ ಉರ್ರಂತ ಮಕ್ಕ ಇಟ್ಕೊಂಡೆ ಕೂತಿರ್ತಾರೆ, ಸಿಡ್ಸಿಡ ಅಂತಾನೆ ಇರ್ತಾರೆ. ಒಂದು ಸೂಪ್ ಎತ್ಕೊಂಡ್ ಬರಕ್ಕೆ ಇಷ್ಟೊತ್ ಮಾಡ್ತಾ ಇದಾರೆ, ಎಷ್ಟು ಟೈಮ್ ತಗೊಳ್ತಾರೆ ಅಂತ. ಅದಾದ್ಮೇಲೆ ಸೂಪ್ ತಂದು ಕೊಡ್ತಾರೆ. ಇವರ ಕೋಪದಲ್ಲಿ ಗಬಕ್ಕಂತ ಎತ್ತಿ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ. ತುಂಬಾ ಬಿಸಿ ಇರುತ್ತೇನೋ, ಎಷ್ಟು ಬಿಸಿ ಇದೆ, ಏನ್ ಕರ್ಮ ಇದು ಅಂತ ಹೇಳಿ ಬೈತಾರ. ಆ ಶಾಪ್ ಲೇಡಿನೂ ಹೇಳ್ತಾರೆ, ಅದೇ ಕ್ಲೇ ಬಾಟಲ್ ತಂದು ಕೊಟ್ಟಿದೀವಲ್ಲ ತಾತ, ನಿಮ್ಗೆ ಅದು ಗೊತ್ತಾಗಲ್ವಾ ಅಂದಿದ ತಕ್ಷಣ ತಾತನ ಯಾರನ್ನ ತಾತ ಅಂತ ಇದೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಮೇಲೆಲ್ಲ ಕೂಗಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಏನ್ ಕರ್ಮ ಇದು, ಈ ಸೂಪಲ್ಲಿ ಉಪ್ಪು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ಬೇಕಾದ್ರೆ ಅಜ್ಜಿದೋ ಇಲ್ಲ ಇದೆ ಉಪ್ಪು ತಗೊಳ್ಳಿ ಅಂತ ಹೇಳ್ತಾರ. ಇವರ ಕೋಪದಲ್ಲಿ ಉಪ್ಪು ಹಾಕಕ್ ಹೋಗ್ಬಿಟ್ಟು ಜಾಸ್ತಿ ಹಾಕ್ಬಿಡ್ತಾರೆ. ಹೆಂಗೋ ಫುಡ್ ಎಲ್ಲ ವೇಸ್ಟ್ ಆಗೋಯ್ತು, ಈ ಡೇಟ್ ಕೂಡ ವೇಸ್ಟ್ ಆಗೋಯ್ತು. ಅದೇ ಟೆನ್ಷನ್ ಅಲ್ಲಿ ಇಬ್ರು ರಿಟರ್ನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಸ್ ಹತ್ತಾರ. ಬಸ್ ಡ್ರೈವರ್ಗೆ ಅಜ್ಜಿ ಹಂಗೆ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಟಿಕೆಟ್ ತಗೊಂಡ್ ಒಳಗಡೆ ಹೋಗ್ತಾರೆ. ಆದ್ರೆ ಡ್ರೈವರ್ ಬದಲಿಗೆ ಜಸ್ಟ್ ತಲೆನ ಅಲ್ಲಾಡ್ಸಿರ್ತಾನ ಅಷ್ಟೇ, ಆದ್ರೆ ನಮಸ್ಕಾರ ಮಾಡಿರಲ್ಲ. ಇದನ್ನ ಗಮನಿಸೋ ತಾತ ಬಯಕೆ ಶುರು ಮಾಡ್ಬಿಡ್ತಾರೆ. ಅಷ್ಟು ವಯಸ್ಸಾದವರು ಬಂದು ನಿನ್ನ ಹತ್ರ ಬಗ್ಗೆ ನಮಸ್ಕಾರ ಮಾಡಿದ್ರೆ ಬದಲಿಗೆ ನೀನ್ ನಮಸ್ಕಾರ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾರ. ಆ ಡ್ರೈವರ್ ಲೇಟಾಗಿ ಟೆನ್ಷನ್ ಆಗ್ತಾನೆ. ನಾನ್ ತಲೆ ಅಲ್ಲಾಡ್ಸದ್ನಲ್ಲ ತಾತ, ನೀನೇ ನೋಡಿಲ್ಲ ಅಂದಿದ ತಕ್ಷಣ ಇವ್ರು ಟೆನ್ಷನ್ ಆಗ್ಬಿಡ್ತಾರೆ. ತಲೆ ಆಡ್ಸಿಡ್ದಂತೆ ಏನ್ ತಲೆ ಆಡ್ಸಿದ್ನೋ, ಅವ್ನು ಕನ್ನಡಿ ಹಾಕೊಂಡು
ಅವ್ನ್ ಹೆಂಗಿದನ್ ನೋಡು ಅಂತ. ಅಷ್ಟೇ ಡ್ರೈವರ್ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ನಾನ್ ಗಾಡಿ ಓಡಿಸಲ್ಲ ಅಂತ ಹೇಳ್ಬಿಟ್ಟು ತಾತ ತರ ಜಗಳಕ್ಕೆ ಬಂದ್ಬಿಡ್ತಾನೆ. ಇಬ್ರು ಹಂಗೆ ಹೊಡೆದಾಡ್ತಾ ಇರ್ತಾರೆ. ಈ ತಾತ ಅಂತೂ ಬಾಕ್ಸಿಂಗ್ ಮಾಡಕ್ಕೆ ಹೊಟ್ಟೋಗ್ತಾರೆ. ಆದ್ರೆ ಅಜ್ಜಿಗ್ ತುಂಬಾನೇ ಎಂಬ್ಯಾರಸಿಂಗ್ ಆಗಿ ಫೀಲ್ ಆಗ್ತಾ ಇರುತ್ತೆ. ತುಂಬಾನೇ ತಡೆಯಕ್ ಟ್ರೈ ಮಾಡ್ತಾರೆ. ಒಂದ್ ಸ್ಟೇಜ್ ಇವ್ರ ಕೈಯಲ್ಲೇ ಆಗಲ್ಲ. ಸರಿ ಡೋರ್ ಓಪನ್ ಮಾಡಿ ನಾವಿಲ್ಲೇ ಇಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ತಾತನ ಮತ್ತೆ ಅಜ್ಜಿ ನಂಗೆ ಕೆಳಗಡೆ ಇಳಿಸ್ಬಿಡ್ತಾರೆ. ಆ ಕೂಡ ತಾತ ಸುಮ್ನೆ ಇಲ್ಲ. ನೋಡ್ದಾ ಹೆಂಗ್ ನನ್ ಪವರ್ ಅಂತ ಹೇಳ್ತಾರೆ. ಅಜ್ಜಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದೀರಾ ಮಿಸ್ಟರ್ ಕಿಮ್, ನೀವ್ ಈ ತರ ಮಾಡ್ತೀರಾ ಅಂತ ನಾನು ಸ್ವಲ್ಪನೇ ಯೋಚನೆ ಮಾಡಿಲ್ಲ. ಇನ್ನೊಬ್ರಿಗೆ ತೊಂದರೆ ಆಗೋ ತರ ನೀವ್ ಯಾಕೆ ನಡ್ಕೊಳ್ತಾ ಇದೀರಾ ಅಂತ ಕೇಳ್ಬಿಡ್ತಾರ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ತಾತಾಗಿ ಸ್ವಲ್ಪ ಬೇಜಾರಾಗುತ್ತೆ. ಏನು ಯಾಕೆ ತರ ಅನ್ಬಿಟ್ಲು ಅಂತ. ಆಗ ಅವ್ರು ಹೇಳ್ತಾರೆ, ನೀವ್ ಯಾಕೆ ತರ ಟೆನ್ಷನ್ ಆಗಿದ್ದೀರಿ ಇವತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನ್ ನಿಮ್ನ ಡೇಟ್ ಕರೆದಿದ್ದು ಇತರ ಊಟಕ್ಕೆ ಕರೆದಿತ್ತಾನೆ ನಿಮಗ್ ಪ್ರಾಬ್ಲಮ್. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳಿರ್ಬೋದಲ್ವಾ, ಯಾಕೆ ಎಲ್ಲರ ಮೇಲೆ ಕೋಪ ತೋರಿಸ್ತಾ ಇದ್ದೀರಾ ಅಂದಾಗ ಆ ತಾತಾನು ಹೇಳ್ತಾರೆ, ಹೌದು ನನಗ್ ನಿಮ್ ಜೊತೆ ಬರಕ್ ಇಷ್ಟ ಇಲ್ಲ. ಈ ವಯಸ್ಸಲ್ಲಿ ಅಂದ್ರೆ ಡೇಟ್ ಬರೋ ವಯಸ್ಸ ನಮ್ದು. ನೀವೇನಕ್ ನನ್ನ ಕರೀತೀರಾ, ನನ್ನ ಕರಿಬೇಡಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಹಾರ್ಷ್ ಆಗಿ ಹೇಳ್ಬಿಡ್ತಾರೆ. ಅಜ್ಜಿಗೂ ತುಂಬಾ ಬೇಜಾರಾಗ್ಬಿಡುತ್ತೆ. ಸರಿ ರೀ ತಪ್ಪೆ, ನಾನ್ ನಿಮ್ನ ಕರೆದಿದ್ ತಪ್ಪೆ, ಆದ್ರೆ ಇನ್ಮೇಲೆ ಕರೆಯೋದಿಲ್ಲ. ಇದಕ್ ಮುಂಚೆ ನಿಮ್ ಲೈಫ್ ಅಲ್ಲಿ ನೀವ್ ಹೆಂಗ್ ಒಬ್ಬಂಟಿಯಾಗಿದ್ರು ಇನ್ಮೇಲೆ ಹಂಗೆ ಇದ್ಬಿಡಿ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಅಜ್ಜಿನ ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ತಾದ್ಮೇಲೆ ತಾತ ಹೇಳ್ತಾರೆ, ನನ್ ಲೈಫಲ್ಲಿ ನಾನು ಒಬ್ನೇ ಇರೋದು, ನನಗ್ ಗೊತ್ತು ನಾನು ಹೆಂಗಿರ್ಬೇಕು ಅಂತ, ನಾನು ಹಂಗೆ ಇರ್ತೀನಿ, ನಿಮ್ ಪಡಗ್ ನೀವ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಕೋಪದಲ್ಲಿ ಮಾತಾಡ್ಬಿಡ್ತಾರೆ. ಇವ್ರ ಈ ತರ ರೋಡಲ್ಲಿ ನಿಂತ್ಕೊಂಡ್ ಜೋರಾಗಿ ಕಿರ್ಸ್ತಾ ಇರೋದನ್ನ ಅಲ್ಲಿರೋರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಈ ತಾತ ಅವಾಗೂ ಸುಮ್ನೆ ಇಲ್ಲ. ರೋಡಲ್ಲಿ ಹೋಗೋರ್ ಬರೋರ್ನ ಕೂಡ ಬೈಕೊಂಡು ಹೋಗ್ತಾ ಇರ್ತಾರೆ. ಏನ್ರೋ ಹಂಗಲ್ಲ ನೋಡ್ತಾ ಇದೀರಾ, ನಿಮ್ ಕೆಲಸ ನೀವ್ ನೋಡ್ರಿ ಅಂತ ಬೈಕೊಂಡೇ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಸೆಕೆಂಡ್ ಪಾರ್ಟ್ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ವಲ್ಪ ಟ್ವಿಸ್ಟೆಡ್ ಆಗೂ ಇರುತ್ತೆ. ಸೊ ಮಿಸ್ ಮಾಡದೆ ಸೆಕೆಂಡ್ ಪಾರ್ಟ್ ನ ಕೂಡ ನೋಡಕ್ಕೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.